ಚಿನ್ನ ನೀರಾಗಿ ಹರಿಯೋದನ್ನ ನೀವಿವಾಗ ನೋಡ್ತಾ ಇದೀರಾ. ಯಾವ ತರ ನೋಡಕ್ಕೆ ಚಿಕ್ಕದಾಗ ಕಾಣ್ಬೋದು, ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ನೀವು ಹೇಳ್ತೀರಾ. ಆಲ್ಮೋಸ್ಟ್ ಇದಿಷ್ಟೇ ನಿಮ್ಗೆ 4 ರಿಂದ 5 ಲಕ್ಷ ಬೆಲೆ ಬರುತ್ತೆ. ಕಾಸ್ಟ್ ಬಂದು 20 ರಿಂದ 25 ಲಕ್ಷ ಕಾಸ್ಟ್ ಬರುತ್ತೆ. 25 ಲಕ್ಷ ಚಿನ್ನ ಕರಗಿಸುವಂತ ಜಾಗಕ್ಕೆ ಬಂದಿದೀವಿ. ಇವಾಗ ನೀವು ಬ್ಯಾಂಕ್ ಅವ್ರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಮಾಡಿರೋ ಆಚಾರ್ಯನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಬಂಗಾರನ ತೂಗ್ ನೋಡ್ಬೇಕು, ಮನುಷ್ಯನ ತಿಳಿದು ನೋಡ್ಬೇಕು ಅಂತಾರೆ. ಸೊ ಅದೇ ರೀತಿ ನಾವು ಇವತ್ತು ಆ ಮಾತಿನಂತೆಯೇ ಬಂಗಾರನ ತೂಗ್ ನೋಡಕ್ ಬಂದಿದೀವಿ. ನನಗೊಂದು ಸಿಕ್ಕಾಬಟ್ಟೆ ಡೌಟ್ ಇತ್ತು ಒಂದು ವಿಚಾರ. ಏನಂತಂದ್ರೆ ಚಿನ್ನನ ನಾವೆಲ್ಲ ನೋಡಿರ್ತೀವಿ, ಬಿಸ್ಕೆಟ್ ಲೆಕ್ಕದಂಗ್ ನೋಡಿರ್ತೀವಿ ಅಥವಾ ಗಟ್ಟಿ ಲೆಕ್ಕದಂಗ್ ನೋಡಿರ್ತೀವಿ. ಆ ಚಿನ್ನನ ಯಾವ ತರ ಕರಗಿಸ್ತಾರೆ, ಯಾವ ತರ ಒಂದು ಶೇಪ್ ಕೊಡ್ತಾರೆ, ಯಾವ ತರ ಆಭರಣಗಳನ್ನ ಮಾಡ್ತಾರೆ ಅಂತ ಹೇಳಿ ನನಗಂತೂ ಸಿಕ್ಕಾಬಟ್ಟೆ ಡೌಟ್ ಇತ್ತು. ಏನಕ್ಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಗೋಲ್ಡ್ ಮೇಲೆ ಅಪಾರವಾದಂತ ಪ್ರೀತಿ, ಅಪಾರವಾದಂತ ಒಂದು ಮೋಹ ಜಾಸ್ತಿ. ಸೊ ಏನಕ್ಕೆ ಅಂತಂದ್ರೆ ಚಿಕ್ಕ ಚಿಕ್ಕ ವಸ್ತು ಆಗಿರುತ್ತೆ ಚಿನ್ನದ್ದು, ಅದಕ್ಕೆ ಸಿಕ್ಕಾಬಟ್ಟೆ ಬೆಲೆ ವೀಕ್ಷಕರೇ. ಸೊ ಅದನ್ನ ಯಾವ ತರ ಕರಗಿಸ್ತಾರೆ, ಯಾವ ತರ ಒಂದು ಶೇಪ್ ಕೊಟ್ಟು ಜನಗಳಿಗೆ ತಲುಪಿಸ್ತಾರೆ, ಆ ಜನ ಅದನ್ನ ತಗೊಂಡು ಯಾವ ತರ ಎಲ್ಲ ಉಪಯೋಗ ಮಾಡ್ಕೊಂತಾರೆ. ಸೊ ಅವ್ರು ತಗೊಳ್ಳುವಂತ ಚಿನ್ನ ಯಾವ ತರ ಪ್ಯೂರಿಫೈಡ್ ಆಗಿದೆ, ಚಿನ್ನದ ಬಗ್ಗೆ ಸಿಕ್ಕಾಬಟ್ಟೆ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಯಾರಾದ್ರೂ ಕನ್ನಡ ವಿಸಿಟರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾನು ಮಾಡುವಂಥ ಹಲವಾರು ಬಜಾರ್ ವಿಡಿಯೋಸ್, ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ಹಾಂ ಸರ್. ಓಕೆ ವೀಕ್ಷಕರೇ, ನಾನು ಹೇಳಿದ್ದು ಸಕಲ ಶ್ರೀನಿವಾಸ್ ಅಂತ ಇವರೇ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಗೋಲ್ಡ್ ಮರ್ಚೆಂಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆಲ್ಮೋಸ್ಟ್ ಒಂದು 35 ರಿಂದ 45 ವರ್ಷದ ತನಕನೂ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರ ಹತ್ರ ನಾವು ಯಾವ ಥರ ಒಂದು ನೀವು ತಗೊಳ್ಳುವಂಥ ಚಿನ್ನ ಪರಿಶುದ್ಧವಾಗಿದೆ, ಅಸಲಿ ಅಥವಾ ನಕಲಿ, ಯಾವ ಥರ ನೀವು ಅದನ್ನ ಚೆಕ್ ಮಾಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಗೋಲ್ಡ್ ಬಗ್ಗೆ ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ನಮಸ್ಕಾರ ವೀಕ್ಷಕರಿಗೆಲ್ಲ. ಓಕೆ, ಟೋಟಲ್ ಡಿಸ್ಕ್ರಿಪ್ಷನ್ಸ್ ನಿಮ್ಗೆ ಆ ಒಂದು 60 ರೂಪಾಯಿ ಸರ್ಟಿಫಿಕೇಟ್ ಅಲ್ಲಿ ಟೋಟಲ್ ಡಿಸ್ಕ್ರಿಪ್ಷನ್ಸ್ ಬರುತ್ತೆ ನಿಮ್ಗೆ. ಓಕೆ, ಆ ಡಿಸ್ಕ್ರಿಪ್ಷನ್ ಮತ್ತೆ ನಿಮ್ಗೆ ಬಿಲ್ ಅಲ್ಲಿ ಅದೇ ಕೊಟ್ಟಿದಾರ, ಒಂದ್ಸಲ ನೀವು ಟ್ಯಾಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಲ್ ಅಲ್ಲಿ ನಾವು 916 HUID ಅಂತ ಹೇಳ್ತೀವಿ. HUID ಅಂದ್ರೆ ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಟಿ ಅಂತ ಹೇಳ್ತೀವಿ. ಅದು ಸರ್ಕಾರ 2023 ರಿಂದ ಇದು ಮಾಡಿರೋದು, ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋದು. ಯಾವುದೇ ಕಾರಣಕ್ಕೂ ನಕಲಿ ಹಾಲ್ಮಾರ್ಕ್ ಮಾಡಬಾರ್ದು ಮತ್ತೆ ಮಾರಬಾರ್ದು ಅಂತ ಹೇಳಿ, ಗ್ರಾಹಕರು ಮೋಸ ಆಗ್ಬಾರ್ದು ಅಂತ ಹೇಳಿ ಅದು HUID ಸಿಸ್ಟಮ್ ಮಾಡಿರೋದು. HUID ಸಿಸ್ಟಮ್ ಮಾಡಿದಾಗ ತುಂಬಾ ಜನ ಬಿಲ್ ಇಲ್ದೆ ಕೊಡಿ ನಮ್ಗೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಶೋರೂಮ್ಸ್ ಅಲ್ಲಿ ಬಿಲ್ ಇಲ್ದೆ ಕೊಡೋಕ್ ಬರೋದಿಲ್ಲ. ಆಯ್ತಲ್ಲ, ತಾವೇನ್ ಮಾಡ್ತೀರಾ, 1%, 2%, 3% ಕಡಿಮೆ ಮಾಡ್ಕೊಡ್ತಾರೆ ಅಂತ ಹೇಳಿ ತಾವು ಆಚಾರ್ಯಗಳ ಹತ್ರನೋ ಅಥವಾ ಬೇರೆ ಮನೆಗಳ ಹತ್ರನೋ ಹೋಗಿ ತಾವು ಮಾಡಿಸ್ಕೊಳ್ತೀರಾ. ಬಿಲ್ ಇಲ್ದೆ ನಿಮ್ಗೆ ಸಿಗುತ್ತೆ ಅಂತ ಆಸೆ ಪಡ್ತೀರಾ, ಬಟ್ ನಿಮ್ಗೆ ಅಥೆಂಟಿಕೇಶನ್ ಇರೋದಿಲ್ಲ. ಆಮೇಲೆ ಈ ತರ ನೀವು ಬ್ಯಾಂಕಲ್ಲಿ ಹೋಗಿ ನೀವು ಪ್ಲೆಡ್ಜಿಂಗ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಯಾವ ಬಿಲ್ಲು ಇರಲ್ಲ. ತಿರ್ಗಾ ನೀವು ಆಫ್ಟರ್ 1 ಇಯರ್ ಆಗ್ಬೋದು, 2 ಇಯರ್ಸ್ ಆಗ್ಬೋದು, 3 ಇಯರ್ಸ್ ಆಗ್ಬೋದು, ನಿಮ್ಗೆ ಏನೋ ಒಂದು ಅನುಮಾನ ಬರುತ್ತೆ. ನೀವು ಅದನ್ನ ಚೆಕ್ ಮಾಡಿಸ್ಬೇಕಾದ್ರೆ ಅದು 22 ಕ್ಯಾರೆಟ್ ಬರೋದಿಲ್ಲ, 18 ಬಂದಿರುತ್ತೆ ಅಥವಾ 14 ಕ್ಯಾರೆಟ್ಸ್ ಬಂದಿರುತ್ತೆ. ಅವಾಗ ನೀವು ಬ್ಯಾಂಕ್ ಅವ್ರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಮಾಡಿರೋ ಆಚಾರ್ಯನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ನೀವು ಯಾವುದೇ ಆಭರಣ ತಗೋಬೇಕಾದ್ರೆ ಕಂಪಲ್ಸರಿ ಬಿಲ್ ಇಟ್ಕೊಳ್ಳಿ. ಪ್ಲಸ್ ನಿಮ್ಗೆ ಆ ಶೋರೂಮ್ ಮೇಲೆ ಅಥವಾ ಆ ಒಂದು ಮಾಳಿಗೆ ಮೇಲೆ ನಿಮ್ಗೆ ಏನಾದ್ರು ಅನುಮಾನ ಇದ್ದಾಗ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳುವಂತಿದ್ದೆ ನಾನು. ಇವಾಗ ಗ್ರಾಹಕರು ಯಾರಾದ್ರೂ ಗೋಲ್ಡ್ ನ ಪರ್ಚೇಸ್ ಮಾಡ್ತಾರಲ್ಲ, ಸೊ ಆ ಗೋಲ್ಡ್ ಅವ್ರು ತಗೊಂಡಿರೋದು ಎಷ್ಟು ಮಟ್ಟಿಗೆ ಅಸಲಿ ಇದೆ, ನಕಲಿ ಇದೆ ಅಂತ ಹೆಂಗ್ ಟೆಸ್ಟ್ ಮಾಡ್ತಾರೆ ಸರ್ ಇವತ್ತಿನ ದಿನಗಳಲ್ಲಿ? ಅದಕ್ಕೆ ಕಂಪ್ಯೂಟರ್ಸ್ ಬಂದಿದೆ, ಅದಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನೀವು ಚಿಕ್ಕಪೇಟಲ್ಲಿ ಎಲ್ಲಿ ಬೇಕಾದ್ರೂ ಬಂದು ಅದನ್ನ ಸರ್ಟಿಫಿಕೇಶನ್ ಮಾಡಿಸ್ಕೋಬಹುದು. ನಾನು ನಿಮ್ಗೆ ಸರ್ಟಿಫಿಕೇಶನ್ ಅಡ್ರೆಸ್ ಕೊಡ್ತೀನಿ. ನಮ್ಮಲ್ಲಿ ಬ್ಯಾಕ್ ಸೈಡ್ ರಾಜಾ ಮಾರ್ಕೆಟ್, ನಾವಿರೋದು ಬಂದು ರಾಜಾ ಮಾರ್ಕೆಟ್ ಅಲ್ಲಿ. ನಾವು ರಾಜಾ ಮಾರ್ಕೆಟ್ ಅಲ್ಲಿ ಶೋರೂಮ್ ಓಪನ್ ಮಾಡಿ 1976 ನಾವು ರಾಜಾ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿರೋದು. ನಾನು 5ನೇ ಜನರೇಷನ್, ನನ್ನ ಮಗ ಬಂದು 6ನೇ ಜನರೇಷನ್. ಸೊ ಆಲ್ಮೋಸ್ಟ್ ಒಂದು 180-200 ಇಯರ್ಸ್ ಇಂದ ಇದೇ ಬಿಸ್ನೆಸ್ ಅಲ್ಲಿ ನಾವಿದ್ದೀವಿ ನಾವು. ಸೊ ಓಕೆ ರೋಡ್ ಅಲ್ಲಿ ನಿಮ್ಗೆ ಕಂಪ್ಯೂಟರೈಸ್ ಟೆಸ್ಟಿಂಗ್ ಅಂತ ಪ್ರತಿಯೊಬ್ರು ಡಿಸ್ಪ್ಲೇ ಅಲ್ಲಿ ಹಾಕೊಂಡಿರ್ತಾರೆ. ಅಲ್ಲಿ ಫಸ್ಟ್ ತೂಕ ನಿಮ್ಗೆ ತೋರಿಸ್ತಾರೆ, ತಿರ್ಗಾ ಅದು ಒಳಗಡೆ ತಗೊಂಡೋಗ್ಬಿಟ್ಟು ಸರ್ಟಿಫಿಕೇಶನ್ ಮಾಡ್ತಾರೆ. ಸರ್ಟಿಫಿಕೇಶನ್ ಅಲ್ಲಿ ಆಭರಣದ ಫೋಟೋ ಬರುತ್ತೆ, ತೂಕ ಬರುತ್ತೆ, ಪರ್ಸೆಂಟೇಜ್ ಬರುತ್ತೆ, ಕ್ಯಾರೆಟ್ ಬರುತ್ತೆ, ಬಿಲ್ ಅಲ್ಲಿ ಯಾರ ಹೆಸರು ಮೆನ್ಷನ್ ಆಗಿರುತ್ತೋ ಅವ್ರ ಹೆಸರು ಕೂಡ ಬರುತ್ತೆ. ಸರ್ ಅದನ್ನ ನೋಡಬಹುದಾ ಸರ್ ನಾವು? ಖಂಡಿತ ನೋಡಬಹುದು. ಓಕೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಅದನ್ನ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಶ್ರೀನಿವಾಸ್ ಸರ್ ನಮ್ಗೆ ತೋರಿಸ್ಕೊಡ್ತಾರೆ, ನೋಡೋಣ ಬನ್ನಿ. ಓಕೆ ವೀಕ್ಷಕರೇ, ಶ್ರೀನಿವಾಸ್ ಸರ್ ನಮ್ಗೆ ಗೋಲ್ಡ್ ನ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಗೋಲ್ಡ್ ಟೆಸ್ಟ್ ಮಾಡಲ ಜಾಗಕ್ಕೆ ನಮಗೆ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಿರುವಂತದ್ದು ಸರ್ ಹೊಸ ಚಿನ್ನ ಅಲ್ವಾ? ಇದು ಹೊಸ ಚೈನು, ಅವೈಟಿಂಗ್ ಫಾರ್ HUID. ಇದು HUID ಕಳಿಸ್ಬೇಕು. ಏನಂದ್ರೆ HUID ಅಂದ್ರೆ ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಟಿ. ಇಟ್ಸ್ ಎ ಗವರ್ನಮೆಂಟ್ ಬಾಡಿ. ಓಕೆ.
ಅದು BSI ಕೇರ್ ಅಂತ ಇರುತ್ತೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ, ಅದು ಸರ್ಕಾರದಿಂದ ಅದು ರೆಕಗ್ನಿಷನ್ ಶಾಪ್ಸ್ ಅವೆಲ್ಲ. ಅಲ್ಲಿ ಇದಕ್ಕೆ ಒಂದು ಸ್ಪೆಸಿಫಿಕ್ ಇದು ಕೊಡ್ತಾರೆ, ನಂಬರ್ ಕೊಡ್ತಾರೆ, 6 digits ಕೊಡ್ತಾರೆ. ಹೌದು, ಅದು HUID ಅಂತ ಹೇಳ್ತಾರೆ, ಹಾಲ್ ಮಾರ್ಕ್ ಯೂನಿಕ್ ಐಡೆಂಟಿಟಿ ಅಂತ ಹೇಳ್ತಾರೆ. ಸೊ ಅದು ಬಂದಾಗ 100% ಅದು ಅಥೆಂಟಿಕ್ ಆಗಿರುತ್ತೆ. ಇದನ್ನ ರಾ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸುಮ್ನೆ ನಮ್ಮ ಕಣ್ಣು ಮುಂದೆ ಆಗ್ಬೇಕು ಅಂತ ಹೇಳಿದ್ರೆ ಈ ತರ ಒಂದು ಫೋಟೋ ಸರ್ಟಿಫಿಕೇಶನ್ 60 ರೂಪಾಯಿ ಕೊಟ್ಟು ಮಾಡಿಸ್ಕೋಬಹುದು. ಇದು ನನ್ನ ಸ್ನೇಹಿತನಲ್ಲಿ ಕೃಷ್ಣ ಟೆಸ್ಟಿಂಗ್ ಪಾಯಿಂಟ್ ಅಂತ, ಇದು ಜಸ್ಟ್ ನನ್ನ ಅಂಗಡಿಯಿಂದ ಓಕೆ ರೋಡ್ ಒಂದು 50 meters ಅವೇ ಇದೆ. ಈ ತರ ಒಂದು ಟೆಸ್ಟಿಂಗ್ ಸೆಂಟರ್ ನಿಮ್ಗೆ ನಮ್ಮ ಚಿಕ್ಕಪೇಟಲ್ಲಿ ಒಂದು 30 ರಿಂದ 40 ಶಾಪ್ಸ್ ಸಿಗುತ್ತೆ, ಎಲ್ಲ ರಿಲಯಬಲ್. ಪ್ರತಿ ಟೆಸ್ಟಿಂಗು ದೇ ಚಾರ್ಜ್ ಓನ್ಲಿ 60 rupees. ಕಂಪ್ಯೂಟರೈಸ್ ಟೆಸ್ಟಿಂಗ್ ಬರುತ್ತೆ ನಿಮ್ಗೆ, ವಿತ್ ಫೋಟೋ ಸರ್ಟಿಫಿಕೇಟ್ ಕೊಡ್ತಾರೆ. ಇದ್ರ ಎಲ್ಲಿ ಮಾಡಿಸ್ಕೊಂಡ್ರೇನು ದ ರಿಸಲ್ಟ್ಸ್ ವಿಲ್ ಬಿ ಸೇಮ್. ಸಪೋಸ್ ಈ ತರ ಪ್ರೈವೇಟ್ ಅವರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ ಅಲ್ಲೇ ಮಾಡ್ತಾ ಇದಾರೆ. ಜ್ಯುವೆಲರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಅಂತ ಇದೆ, ಅದು ನಮ್ಮ ರಾಜಾ ಮಾರ್ಕೆಟ್ ಇಂದ ಅರೌಂಡ್ ಒಂದು 400 to 500 meters ಇದೆ. ಅದು ಅಥೆಂಟಿಕ್ ಅದು. ಸೊ ನಿಮ್ಗೆ ಎಲ್ಲಿ ನಂಬಿಕೆ ಬೇಕು ಅಲ್ಲಿ ಮಾಡ್ಕೋಬಹುದು, ಎಲ್ಲಾ ಕಡೆನೂ ಜಿನೈನೆ. ಸೊ ಜಿನೈನೆಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಇದು ಯಾವ ತರ ಮಾಡ್ಬೋದು ತೋರಿಸ್ತೀವಿ, ಬನ್ನಿ ನೋಡೋಣ. ಸರ್ ಸರ್ಟಿಫಿಕೇಟ್ ಈ ತರ ಬರುತ್ತಾ? ಹೌದು, ಸರ್ಟಿಫಿಕೇಟ್ ಬಂದು ಈ ತರ ಬರುತ್ತೆ. ಸರ್ ಇದರಲ್ಲಿ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ ಮಾಡಿ ಹೇಳ್ತೀರಾ ನಮ್ಗೆ ಏನು ಅಂತ? ಇಲ್ಲಿ ತಗೊಳ್ಳೋಣ. ಕ್ಲೈಂಟ್ ನೇಮ್, ಇದು ಡೇಟ್ ಬರುತ್ತೆ ಫಸ್ಟ್, ಯಾವ ದಿನ ಮಾಡಿಸಿರೋದು. ಇದು ರೆಫರೆನ್ಸ್ ಕೋಡ್ ಇವ್ರ ರೆಫರೆನ್ಸ್ ಅಲ್ಲಿ ಇರುತ್ತೆ. ಇದು ಯಾವ ಕ್ಲೈಂಟ್, ಇವಾಗ ಕಸ್ಟಮರ್ ತಗೊಂಡಿದ್ರೆ ಕಸ್ಟಮರ್ ಹೆಸರು ಬರುತ್ತೆ, ಅಥವಾ ಸ್ಟೋರ್ ಅವ್ರದ್ದು ತಗೊಂಡಿದ್ರೆ ಸ್ಟೋರ್ ಅವ್ರ ಹೆಸರು ಬರುತ್ತೆ. ಸ್ಯಾಂಪಲ್ ಏನ್ ಕೊಟ್ಟಿದೀವಿ ಅಂತ ಸ್ಯಾಂಪಲ್ ಬರುತ್ತೆ. ನೆಕ್ಸ್ಟ್ ತೂಕ ಬರುತ್ತೆ, ಇದು ಟೋಟಲ್ ವೇಟ್ ಅದು. ಹೌದು, ಇವಾಗ ನೋಡಿ ಇದ್ರ ಉಂಗುರದ ತೂಕ ಬಂದು 7.19. ನೆಕ್ಸ್ಟ್ ರಿಸಲ್ಟ್ಸ್ ಇನ್ ಕ್ಯಾರೆಟ್ಸ್ 22.09, ಪರ್ಸೆಂಟೇಜ್ 92.05. ಇದು ರಿಸಲ್ಟ್ 91%, 91.6 ಬಂದು 91.68 ಬಂದು ಗೌರ್ಮೆಂಟ್ ಅವ್ರು ಹೇಳೋದು. ಪ್ರತಿ ಶಾಪ್ ಅವರು 92.5, 92.2 ಇಡಬೇಕು. ಅಂದ್ರೆ ಇಟ್ ಶುಡ್ ಬಿ ಎಬೋ 917. 917 ಎಬೋ ಇದ್ರೆ ಹಾಲ್ ಮಾರ್ಕ್ ಪಾಸ್ ಆಗೋದು, ಇಲ್ಲಾಂದ್ರೆ ಹಾಲ್ ಮಾರ್ಕ್ ಪಾಸ್ ಆಗಲ್ಲ. ಬನ್ನಿ ತೋರಿಸ್ತೀನಿ, ಪ್ಲೀಸ್ ಕಮ್. ಓಕೆ ವೀಕ್ಷಕರೇ, ಸರ್ ಇದು ಮಷಿನ್ ಹೇಳ್ತಾ ಇದ್ರಿ ಯಾವ ತರ ಟೆಸ್ಟಿಂಗ್ ಅಂತ ನೋಡಿ. ಇವಾಗ ಮಾಡ್ತಿರೋ ಮಿಷಿನ್ ಬಂದು ಇದು ಮಿಷಿನ್. ಇದ್ರ ಕಾಸ್ಟ್ ಬಂದು 20 ರಿಂದ 25 ಲಕ್ಷ ಕಾಸ್ಟ್ ಬರುತ್ತೆ. 25 ಲಕ್ಷ. ಅದಾದ್ಮೇಲೆ ಇದಕ್ಕೆ ಈ ತರ AC ಅಟ್ಮಾಸ್ಫಿಯರ್ ಅಲ್ಲೇ ಇವ್ರು ಇರ್ಬೇಕು. ಆಮೇಲೆ ಒಬ್ರು ಕಂಪಲ್ಸರಿ ಇದಕ್ಕೆ ಇರ್ಲೇಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಪರ್ಸನ್. ಒಂದ್ ನಿಮಿಷ ನೋಡಿ, ಇದನ್ನ ಗ್ರೈಂಡ್ ಮಾಡ್ತಾರೆ, ಲೈಟ್ ಆಗಿ ಗ್ರೈಂಡ್ ಮಾಡ್ತಾರೆ. ಓಕೆ ವೀಕ್ಷಕರೇ, ಗ್ರೈಂಡ್ ಮಾಡ್ತಿದ್ದಾರೆ ನೋಡಿ ಇದನ್ನ. ಸರ್ ಯಾವುದೇ ಗೋಲ್ಡ್ ಆರ್ನಮೆಂಟ್ ಆಗ್ಲಿ ಈ ತರ ಗ್ರೈಂಡ್ ಮಾಡಿ ತಗೊಳ್ಳೋದಾ? ಇಲ್ಲ ಅಂದ್ರೆ ಅದ್ರ ಮೇಲೆ ಗೋಲ್ಡ್ ಪಾಲಿಶ್ ಮಾಡ್ಬಿಟ್ರೆ ಆ ಪಾಲಿಶ್ ತೋರಿಸುತ್ತದು. ಗ್ರೈಂಡ್ ಮಾಡಿದಾಗ ಮೇಲ್ ಲೇಯರ್ ಹೋಗಿ ಕೆಳಗಿನ ಲೇಯರ್ ಏನಿರುತ್ತೋ ಆ ಲೇಯರ್ದೇ ಅದು ರಿಸಲ್ಟ್ಸ್ ತೋರಿಸೋದು. ಕರೆಕ್ಟ್ ನೋಡಿ ತೋರಿಸ್ತಾರೆ. ಈಗ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರು ನೋಡಿ ವೀಕ್ಷಕರೇ ಆರ್ನಮೆಂಟ್ ನ. ಅಂಡ್ ಇಲ್ಲಿ ನಿಮ್ಗೆ ಕಂಪ್ಲೀಟ್ ರಿಸಲ್ಟ್ ಬರುತ್ತೆ. ಸರ್ ಎಷ್ಟು ಟೈಮ್ ತಗೊಳುತ್ತೆ ಸರ್ ಒಂದು ಆರ್ನಮೆಂಟ್ ನ ಕಸ್ಟಮರ್ ಯಾರಾದ್ರೂ ತಗೊಂಡ್ಬಂದು ಕೊಟ್ರೆ? ಸರ್ ಮಿನಿಮಮ್ ಟು ಮಿನಿಮಮ್ ಕಸ್ಟಮರ್ಸೇ ಇಲ್ಲಿ ಬರಬೇಕು. ಯಾವ ಶಾಪ್ ಅವ್ರ ಹತ್ರನು ಹೋಗ್ಬೇಡಿ, ನೀವು ಯಾವ ಶಾಪ್ ಅವ್ರ ಹತ್ರನು ಹೋಗ್ಬೇಡಿ, ನೀವು ಇಲ್ಲೇ ಬಂದು ನೀವೇ ಮಾಡಿಸ್ಕೋಬಹುದು. ಇದಕ್ಕೇನ್ ಯಾರು ಇನ್ಸಿಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬಂದು ಇಲ್ಲಿ ಟೆಸ್ಟಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ, ಅಲ್ಲಿ ಬಂದು ನೀವೇ ಖುದ್ದಾಗಿ ತೂಕ ಚೆಕ್ ಮಾಡಿ ನೀವೇ ಸರ್ಟಿಫಿಕೇಶನ್ ಮಾಡಿಸ್ಕೋಬಹುದು. ಬಟ್ ಒಳಗೆ ಎಂಟ್ರಿ ಮಾಡಲ್ಲ ಯಾವ್ದೇ ಕಾರಣಕ್ಕೂ. ಇವಾಗ ಯೂಟ್ಯೂಬ್ ಅಲ್ಲಿ ನಿಮ್ಗೆ ತೋರ್ಸಿದ್ರು ನಾವು ಒಳಗೋಗ್ಬೇಕು ಅಂದ್ರೆ ಯಾರು ಎಂಟ್ರಿ ಮಾಡಲ್ಲ. ಈ 40 ವರ್ಷದಿಂದ ನಾನೇ ನಿಮಗೋಸ್ಕರ ಬಂದಿರೋದು ಒಳಗೆ. ಇದು ನನ್ನ ಸ್ನೇಹಿತನ ಅಂಗಡಿ ಆದ್ರೇನು ಇದು ರಿಸ್ಟ್ರಿಕ್ಟೆಡ್ ಏರಿಯಾ, ಯಾಕಂದ್ರೆ ಇಲ್ಲೆಲ್ಲ ಆಭರಣಗಳಿರುತ್ತೆ, ಏನೇನೋ ಇರುತ್ತಲ್ಲ. ಸೊ ಅವ್ರಿಗೆ ಅದಕ್ಕೆ ಯಾರನ್ನೂ ಬಿಡೋದಿಲ್ಲ. ವೀಕ್ಷಕರಿಗೆ ಕರೆಕ್ಟ್ ಆಗಿ ಇರ್ಲಿ ಅಂತ ತೋರ್ಸೋದಕ್ಕೆ ನಾನು ತಗೊಂಡ್ ಬಂದಿದ್ದೀನಿ. ಓಕೆ ವೀಕ್ಷಕರೇ, ನೀವು ತಗೊಳ್ಳುವಂತ ತುಂಬಾನೇ ಕಷ್ಟಪಟ್ಟು ಅಷ್ಟು ಚಿನ್ನನ ತಗೊಂಡಿರ್ತೀರಾ. ಆ ಒಂದು ಚಿನ್ನ ಎಷ್ಟು ಪರಿಶುದ್ಧವಾಗಿರುತ್ತೆ ಅಂತ ಹೇಳಿ ನೀವು ನೋಡಿನೇ ತಗೊಳ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಮೋಸ ಹೋಗ್ಬಿಡ್ತಾರೆ ಜನ, ಅಲ್ವಾ ಸರ್? ಖಂಡಿತ ಡಬಲ್ ಟೆಸ್ಟಿಂಗ್ ಕರ್ರೇನಾ, ಇದು ಡಬಲ್ ಟೆಸ್ಟ್ ಅಂತ ಮಾಡ್ತಾರೆ. ಹೆವಿ ತೂಕ ಇರೋದು, ಇವಾಗ ಇದು 40 grams ಚೈನ್ ಇರೋದ್ರಿಂದ ಇದನ್ನ ಡಬಲ್ ಟೆಸ್ಟ್ ಮಾಡ್ತಾರೆ. 2-3 ಕಡೆ ಟೆಸ್ಟ್ ಮಾಡ್ಬಿಟ್ಟು ರಿಸಲ್ಟ್ಸ್ ಕೊಡ್ತಾರೆ. ವೇಟ್ ಮೇಲೆ ಡಬಲ್ ಟೆಸ್ಟ್ ಅಥವಾ ಹೆಂಗೆ ಸರ್ ಇದು? ಕೆಲವು ಇವಾಗ ಚೈನ್ ಬಂದು 26 ಇಂಚ್ ಬರುತ್ತೆ. ಕೆಲವು ಕಡೆ ಏನಾಗುತ್ತೆ, ಈ ನಾವು ಅಡರಿಗಳು ಅಂತ ಹೇಳ್ಬಾರ್ದು, ಯಾಕಂದ್ರೆ ತಪ್ಪಾಗುತ್ತೆ. ವರ್ಕರ್ಸ್ಗೆ ನಾವು ತುಂಬಾ ಕಡಿಮೆ ಲೇಬರ್ ಅಲ್ಲಿ ಕೇಳಿದಾಗ ಏನ್ ಮಾಡ್ತಾರೆ, 4 inches ಒಂದು ಕ್ವಾಲಿಟಿ ಕೊಡ್ತಾರೆ, ನಂತರ 4 inches ಬೇರೆ ಕ್ವಾಲಿಟಿ ಕೊಡ್ತಾರೆ, ತಿರ್ಗಾ 4 inches ಬೇರೆ ಕ್ವಾಲಿಟಿ ಕೊಡ್ತಾರೆ. ಅದಕ್ಕೆ ರ್ಯಾಂಡಮ್ ಆಗಿ 2 ರಿಂದ 3 ಕಡೆ ಅದು ಟೆಸ್ಟಿಂಗ್ ನಡೆಯುತ್ತೆ. ಔಟ್ ಆಫ್ 26 inches ಮಿನಿಮಮ್ ಟು ಮಿನಿಮಮ್ 9 inches ಅಲ್ಲಿ ಸೆಂಟರ್ ಪಾರ್ಟ್ ಮಾಡ್ಕೊಂಡು ಅದನ್ನ ಟೆಸ್ಟ್ ಮಾಡ್ತಾರೆ. ಆನ್ ಅಂಡ್ ಅವರೇಜ್ ರಿಪೋರ್ಟ್ ಬರುತ್ತೆ. ನಾವು ತುಂಬಾ ಕಡಿಮೆ ವೇಸ್ಟೇಜ್ ಕೇಳಿದಾಗ ವರ್ಕರ್ಸ್ಗೂ ವರ್ಕೌಟ್ ಆಗಲ್ಲ. ಕಡಿಮೆ ಮಾಡ್ಕೊಡಿ, ನಮ್ಗೆ ಆ ದೊಡ್ಡ ಶೋರೂಮ್ ಅವರು ಅಷ್ಟು ಕೊಡ್ತಿದ್ದಾರೆ, ಈ ದೊಡ್ಡ ಶೋರೂಮ್ ಅವರು ಇಷ್ಟು ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಅಂಗಡಿಯವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರೋ ಶೋರೂಮ್ಸ್ ಅವ್ರು ಯಾರು ಮಾಡಲ್ಲ, ಬೇಕಾದ್ರೆ ಗ್ರಾಹಕರನ್ನ ಬಿಟ್ಬಿಡ್ತಾರೆ.
ಈ ಬೇರೆ ಬೇರೆ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಮಾಳಿಗೆಗಳಲ್ಲಿ ನಾವು 3% ಮಾಡ್ತೀವಿ 4% ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಅದು ಪ್ರಾಕ್ಟಿಕಲ್ ಆಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಒಂದು ಚೈನ್ ಫುಲ್ ಮೆಲ್ಟ್ ಮಾಡಿದಾಗ ದೊಡ್ಡ ದೊಡ್ಡ ಶೋರೂಮ್ ನಾನು ಹೆಸರು ಹೇಳೋಕೆ ಇಷ್ಟಪಡಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಇಟ್ ಅನ್ ಆಬ್ಲಿಗೇಷನ್. 87.5% ಬಂದಿದೆ. 87.5 ಬಂದಿದೆ. 87.5%, 91.6 ಮೇಲೆ ಬರುವಂತ ಆಭರಣ 87.5 ಬಂದಿದೆ. 87% ಅಂದ್ರೆ 21 ಕ್ಯಾರೆಟ್. ಅದು ಅಂಗಡಿ ಮಾಲೀಕರದಲ್ಲ ತಪ್ಪು, ಅಲ್ಲಿ ಮ್ಯಾನೇಜರ್ಸ್ ಇರ್ತಾರೆ. ಅಲ್ಲಿ ಮ್ಯಾನೇಜರ್ಸ್ ಅಡ್ಜಸ್ಟ್ಮೆಂಟ್ ಗಳಿಗೆ ಆಗುತ್ತೆ. ಅದು ನಾವ್ ಹೇಳಿದ್ರೆ ಇದೆಲ್ಲ ಅಬ್ಲಿಗೇಷನ್ಸ್ ಆಗುತ್ತೆ. ಆಯ್ತಲ್ಲ, ನೀವೆಲ್ಲೇ ಕೊಡಿ, ಕರೆಕ್ಟ್ ಆಗಿರೋ ಕಡೆ ತಗೊಳ್ಳಿ, ಕರೆಕ್ಟ್ ಆಗಿರೋ ಬೆಲೆ ಕೊಡಿ. ಯಾಕಂದ್ರೆ ಇವತ್ತು ವರ್ಕರ್ಸ್ 3% 4% ಮಾಡೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಅದು ಮಾಡ್ಬೇಕು ಅಂದ್ರೆ ಏನೋ ಒಂದ್ ಕಡೆ ಹೆಚ್ಚು ಕಡಿಮೆ ಮಾಡಿರ್ತಾರೆ. ಇವಾಗ ನೀವೇ ಯೂಟ್ಯೂಬ್ ಅಲ್ಲಿ ದೊಡ್ಡ ದೊಡ್ಡ ಹೆಸರಾಂತ ಶೋರೂಮ್ಗಳದ್ದು ಫ್ರಾಡ್ ಬಂದಿರೋದು ಯೂಟ್ಯೂಬ್ ಅಲ್ಲಿ ನೀವೇ ನೋಡಬಹುದು. ಎಚ್ಚೆತ್ಕೋಬೇಕು, ನೀವ್ ಎಚ್ಚೆತ್ಕೋಬೇಕು. ಯಾಕಂದ್ರೆ ಇವತ್ತು ಚಿನ್ನ 16 ಇರೋದು ನಾಳೆ 20-22 ಹೋದಾಗ ನೀವು ಮಾರಕ್ ಹೋದಾಗ ನಿಮ್ಗೆ ಒಳ್ಳೆ ಬೆಲೆ ಬರುತ್ತೆ. ನೀವು ತಗೋಬೇಕಾದ್ರೆ ನೀವು ಕಡಿಮೆ ಚಿನ್ನ ತಗೊಂಡ್ಬಿಟ್ರೆ ತಿರ್ಗಾ ನೀವು ಮಾರೋ ಟೈಮಲ್ಲೂ ನಿಮ್ಗೆ ಕಡಿಮೆನೆ ಬರುತ್ತೆ. ರಿಸಲ್ಟ್ಸ್ ನೋಡಿ. ನೀವು ತಗೊಳ್ಳುವಂತ ಚಿನ್ನನ ಒಂದ್ಸಲ ಅಲ್ಲ 2-3 ಸಲ ಟೆಸ್ಟ್ ಮಾಡಿ ಪರಿಶುದ್ಧವಾಗಿ ಇದೇನೋ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿ ತಗೊಳ್ಳಿ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಸರ್ ಹೇಳ್ತಿರುವಾಗೆ 92% ಮೇಲ್ ಬರುವಂತ ಚಿನ್ನನ 85% ಕೊಡ್ತಾರೆ ಅಂದ್ರೆ ಎಷ್ಟು ಮೋಸ ಆಗ್ಬೋದು ನೋಡಿ. ನೋಡಿ ಇಲ್ಲಿ ನಮ್ದು 92.65 ಇದೆ. 92.65 ಇದೆ ನೋಡಿ. 92.65 ಅಂದ್ರೆ 917 ಮೇಲೆ ಇಡ್ತೀವಿ. 917 ಮೇಲೆ ಇರುತ್ತೆ. 917 ನನ್ನೊಬ್ಬಂದೇ ಅಲ್ಲ, ಪ್ರತಿಯೊಬ್ಬರು. ಇವಾಗ ಇದು ಹೊಗಳ್ಕೊಳ್ಳುವಂತ ವಿಚಾರಗಳಲ್ಲ ಇದು. ಎಲ್ಲಾ ಶೋರೂಮ್ ಅವರು ಅಷ್ಟೇ 917 ಕೊಡ್ಬೇಕು ಅಂದ್ರೆ 9220 9230 ಅದೇ ತರಾನೇ ಆಭರಣ ಕೊಡೋದು. 915 ಬಂದ್ರೇನು ಗೌರ್ಮೆಂಟ್ ಆಫ್ ಇಂಡಿಯಾ ಫೇಲ್ ಮಾಡುತ್ತೆ, ಅದನ್ನ ಹಾಲ್ ಮಾರ್ಕ್ ಫೇಲ್ ಮಾಡುತ್ತೆ. ನಮ್ದು ಒಂದು ಕಮಿಟಿ ಇದೆ ಅಂತ ಹೇಳಿ, ಅಸೋಸಿಯೇಷನ್ ಅಲ್ಲ, ಅಸೋಸಿಯೇಷನ್ ಇದಕ್ಕೆ ಸಂಬಂಧ ಇಲ್ಲ. ಬಿಕಾಸ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. BAS ಇಸ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅವರು ತುಂಬಾ ಅಕ್ಯುರೇಟ್ ಆಗಿರ್ತಾರೆ. 91.5 ಬಂದ್ರೇನು HUID ಪಾಸ್ ಆಗೋದಿಲ್ಲ, ಅದನ್ನ ಮೆಲ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಅಂಗಡಿಯವರು ಏನ್ ಮಾಡ್ತಾರೆ, ನಮ್ಗೆ ಯಾಕೆ ರಿಸ್ಕ್ ಅಂತ ಹೇಳಿ 92.5 ಗೆ ಪ್ಯೂರಿಟಿ ಕೊಡೋದು, ನಿಮ್ಗೆ ಅಶ್ಯೂರೆನ್ಸ್ ಕೊಡೋದು 917 ಅಥವಾ 9168 ಅಂತ ಜಾಸ್ತಿನೇ ಇರುತ್ತೆ. ಇನ್ನ ಎಲ್ಲಾ ಶೋರೂಮ್ ಅವರು ಸ್ಟ್ಯಾಂಡರ್ಡ್ ಆಗಿರೋ ಶೋರೂಮ್, ನಾನು ನನ್ನ ಅಂಗಡಿ ಪಕ್ಕದ ಅಂಗಡಿ ಎದುರುಗಡೆ ಅಂಗಡಿ ಅಂತ ಹೇಳ್ತಿಲ್ಲ, ಎಲ್ಲಿ ಸ್ಟ್ಯಾಂಡರ್ಡ್ ಆಗಿರ್ತಾರೋ, ಎಲ್ಲಿ ಓನರ್ಸ್ ಕುತ್ಕೊಂಡು ಕೆಲಸ ನಡೆಯುತ್ತೋ ಅಲ್ಲೆಲ್ಲ 9220 9230 ಅದ್ರ ಮೇಲೆ ಬರುತ್ತೆ ಚಿನ್ನ. ಮೆಲ್ಟಿಂಗ್ ನಿಮ್ಗೆ ಅಕ್ಯುರೇಸಿ ಪರ್ಫೆಕ್ಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಬಿಲ್ ಸಮೇತ ತಗೊಳ್ಳಿ, ದಯವಿಟ್ಟು ಎಲ್ಲೇ ತಗೊಂಡ್ರು ಬಿಲ್ ಸಮೇತ ತಗೊಳ್ಳಿ. ಬಿಲ್ ಇಲ್ದೆ ನೀವು ನನ್ನ ಸೂ ಮಾಡೋಕ್ ಆಗಲ್ಲ. ನಾನ್ ನಿಮ್ಗೆ ಮೋಸ ಮಾಡಿದ್ರೆ ಯು ಕೆನಾಟ್ ಗೋ ಟು ದ ಕನ್ಸ್ಯೂಮರ್ ಕೋರ್ಟ್ ಆಲ್ಸೋ. ನೀವು ವಿತ್ ಬಿಲ್ಲು ವಿತೌಟ್ ಬಿಲ್ಲು 1 ಗ್ರಾಮ್ಗೆ 50ರಿಂದ 100 ರೂಪಾಯಿ ಅಷ್ಟೇ ನೀವು ಸೇವ್ ಮಾಡಕ್ಕಾಗೋದು. ಲಕ್ಷಗಟ್ಲೆ ನೀವು ಸೇವ್ ಮಾಡಕ್ಕಂತ ನೋಡಿ ವೀಕ್ಷಕರೇ, ಇಲ್ಲೇ ಇದೆ. ವಿತ್ ಬಿಲ್ಗೂ ವಿತೌಟ್ ಬಿಲ್ಗೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಸರ್ ಕೇಳೋಣ ಅಂತ ಇದ್ದೆ ನಿಮ್ಗೆ. ಎಷ್ಟಾಗುತ್ತೆ ಸರ್? 10 ಗ್ರಾಮ್ ತಗೋತಾರೆ ಅಂತ. 10 ಗ್ರಾಮ್ಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ವಿತ್ ಬಿಲ್ ತಗೊಂಡ್ರೆ ನಿಮ್ಗೆ ಒಂದು ಪರ್ ಗ್ರಾಮ್ ಇಟ್ಕೊಳ್ಳಿ 80 ರೂಪೀಸ್ ಅಂದ್ರೆ 800 ರೂಪಾಯಿ. 10 ಗ್ರಾಮ್ಗೆ 800 ರೂಪಾಯಿ ಜಾಸ್ತಿ ಆಗುತ್ತೆ. ವಿತೌಟ್ ಬಿಲ್ ಅಂದ್ರೆ 800 ರೂಪಾಯಿ ಕಡಿಮೆ ಆಗುತ್ತೆ. 800 ರೂಪಾಯಿಗೋಸ್ಕರ ನೀವು ಬ್ಯಾಂಕಿಗೆ ಹೋದಾಗ, ಇನ್ ಕೇಸ್ ಬ್ಯಾಂಕ್ ಅಲ್ಲಿ ಏನಾದ್ರು ಫ್ರಾಡ್ ಆಗಿದೆ ಅಥವಾ ಆಚಾರ್ಯರು ಅವ್ರ ಹತ್ರ ಹೋದಾಗ, ಅವ್ರ ಚಿನ್ನನ ತಕೊಂಡಾಗ ಮತ್ತೆ ವಾಪಸ್ ಬಂದಾಗ ಅದು ಬಿಲ್ ಇಲ್ದೆ ಹೋದ್ರೆ ಅದು ಮತ್ತೆ ಒಂದು ಟೆಸ್ಟ್ ಮಾಡಕ್ಕೂ ಆಗಲ್ಲ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಇವಾಗ ನೀವು ಯಾವ್ದೋ ಆಭರಣ ತಗೊಂಡಿರ್ತೀರಾ, ಇವಾಗ ಮಾರಕ್ ಹೋಗ್ಬೇಕು ಅಂದ್ರೆ ಯಾರು ತಗೊಂತಾ ಇಲ್ಲ. ಯಾಕಂದ್ರೆ ತುಂಬಾ ಥೆಫ್ಟ್ ನಡೀತಿದೆ, ಚೈನ್ ಸ್ನ್ಯಾಚಿಂಗ್ ನಡೀತಿದೆ. ಚಿನ್ನದ ಬೆಲೆ ಗಗನಕ್ಕೆ ಏರ್ದಾಗಿಂದ ಯಾರು ರಿಸ್ಕ್ ತಗೊಂತಾ ಇಲ್ಲ. ನಿಮ್ಮ ಒರಿಜಿನಲ್ ಬಿಲ್ಲು, ಅದ್ರ ಮೇಲೆ ನಿಮ್ಮ ಫೋನ್ ನಂಬರ್ ಆಗ್ಲಿ, ನಿಮ್ಮ ಅಡ್ರೆಸ್ ಆಗ್ಲಿ, ನಿಮ್ಮ ಹೆಸರಿದ್ರೆ ಮಾತ್ರ ಆ ತರ ಚಿನ್ನನ ಪರ್ಚೇಸ್ ಮಾಡಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ. ಕ್ಯಾಶು ಕೊಡಲ್ಲ. ಅದಕ್ಕೆ ಕ್ಯಾಶ್ ಕೊಡೋ ಹಾಗಿಲ್ಲ. ಆಯ್ತಲ್ಲ. ಎಲ್ಲೇ ನೀವು ಮಾರ್ಬೇಕು ಅಂದ್ರೆ ಫಸ್ಟ್ ನಿಮ್ಮನ್ನ ಕೇಳೋದು ನಿಮ್ಮ ಹತ್ರ ಒರಿಜಿನಲ್ ಬಿಲ್ ಇದೆಯಾ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಒರಿಜಿನಲ್ ಬಿಲ್ ಇಲ್ಲ ಅಂದ್ರೆ ಕೆಲವು ಜನ ಇರ್ತಾರೆ ಈ ಮನೆಗಳ ಹತ್ರ ಎಕ್ಸ್ಟೆನ್ಷನ್ ಅಲ್ಲಿ ಏನ್ ಮಾಡ್ತಾರೆ, 300 ರೂಪಾಯಿ 400 ರೂಪಾಯಿ ಕಡಿಮೆ ತಗೊಂತಾರೆ. ನಿಮ್ಗೆ ಅದು ಲಾಸ್ ಇಲ್ವಾ? ನೀವು 80 ರೂಪಾಯಿ ಮುಗಿಸೋಕ್ ಹೋಗ್ಬಿಟ್ಟು 1 ಗ್ರಾಮಿಗೆ 300 ರೂಪಾಯಿ ಕಳ್ಕೊಂತೀವಿ. ಅದು ಮೇಲ್ ನೋಡಕ್ಕೆ ಕಮ್ಮಿ ಕೊಟ್ಟಿರೋ ತರ ಇರುತ್ತೆ, ಬಟ್ ಒಳಗಡೆ ಸಿಕ್ಕಾಬಟ್ಟೆ ಲಾಸ್ ಆಗಿರುತ್ತೆ. ಖಂಡಿತ. ಸೊ ಎಲ್ಲೇ ನೀವು ತಗೊಳ್ಳಿ, ಏನೇ ತಗೊಳ್ಳಿ, 80ರಿಂದ 100 ರೂಪಾಯಿಗೆ ಯೋಚನೆ ಮಾಡ್ಬಿಡಿ. ವಿತ್ ಬಿಲ್ಲೇ ತಗೊಳ್ಳಿ. ನಿಮ್ಗೆ ಅವ್ರೇನ್ ಹೇಳ್ತಾರೆ, ಕೆಲವು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ, ಒಬ್ಬ ಹೇಳ್ತಾ ಇದ್ದಾನೆ ನಮ್ಮ ಹತ್ರ GST ಇಲ್ಲ, ನನ್ನ ಹತ್ರ ವೇಸ್ಟೇಜ್ ಇಲ್ಲ, ನನ್ನ ಹತ್ರ ಲೇಬರ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಯ್ತಲ್ಲ. ಅವ್ರ ಹತ್ರ ಎಲ್ಲ ಹೋಗಿ ಗ್ರಾಹಕರು ತಗೊಂತಾ ಇದಾರೆ, ಅವ್ರ ರಿಸ್ಕ್ ಮೇಲೆ ತಗೊಂತಾ ಇದಾರೆ. ಅವ್ನ ಏನಿದೆ ಕೊಡ್ಲಿ, ಅದು ಅವ್ನ ವ್ಯಾಪಾರ, ಅದು ಅವ್ನ ಇಷ್ಟ. ಬಟ್ ವಿತೌಟ್ ಬಿಲ್ ಕೊಡ್ತೀನಿ ಅಂತ ಡೈರೆಕ್ಟ್ ಆಗಿ ಅವನು ಕನ್ಸ್ಯೂಮರ್ಸ್ ಹೇಳ್ತಾ ಇದ್ದಾನೆ. ನಮ್ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಏನ್ ಮಾಡ್ತಿದಾರೆ ನಮ್ಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಬಿಲ್ ಇಲ್ದೆ ಮಾತ್ರ ದಯವಿಟ್ಟು ತಗೋಬಾರ್ದು. ನೋಡಿ ಸರ್ಟಿಫಿಕೇಟ್ ಬರುತ್ತೆ, ಇಸ್ಕ ಸರ್ಟಿಫಿಕೇಟ್ ನಿಕಲು. ಓಕೆ ವೀಕ್ಷಕರೇ, ವಿತ್ ಇನ್ ನಿಮಗೆ 2 to 3 ಮಿನಿಟ್ಸ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 10 ಮಿನಿಟ್ಸ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. ನೋಡಿ ಸಕ್ಲಾ ಜ್ಯುವೆಲ್ಲರಿ ಹೌಸ್ ನೋಡಿ, ಈ ಆಭರಣಕ್ಕೆ ನೀವು ತಗೋತಾ ಇರೋದು
ಸರ್ 40 ಗ್ರಾಮ್ಸ್ ಇದೆ ಅಂತ ಹೇಳಿದ್ರಲ್ವಾ? ಎಲ್ಲ ತೂಕ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಪ್ರತಿಯೊಂದು ಬರುತ್ತೆ. ಇವಾಗ ಆಭರಣ ಚಿನ್ನ ಬಂದು 14,100. 14,100 ಇದೆ. 14,100 ನಿಮ್ಗೆ ವ್ಯಾಲ್ಯೂ ಅಡಿಷನ್ GST ಎಲ್ಲ ಸೇರಿಸಿ 16,200 ರೂಪಾಯಿ 1 ಗ್ರಾಮ್ ಬಿಡುತ್ತೆ. ಅಂದ್ರೆ ವ್ಯಾಲ್ಯೂ ಅಡಿಷನ್ ಅಂದ್ರೆ ವೇಸ್ಟೇಜ್ ಆಗ್ಲಿ ಅಥವಾ GST ಚಾರ್ಜಸ್ ಆಗ್ಲಿ ನಮ್ಮ ಮಾರ್ಜಿನ್ಸ್ ಎಲ್ಲ ಸೇರಿಸಿ ನಿಮ್ಗೆ 16,200 ರೂಪಾಯಿ 1 ಗ್ರಾಮು ಮಿನಿಮಮ್ ಟು ಮಿನಿಮಮ್ ಬೀಳುತ್ತೆ, ಚೆನ್ನಾಗಿರೋದು ಬೇಕು ಅಂದ್ರೆ ಅಲ್ವಾ? ಹೌದು, ಖಂಡಿತ. ಸರ್ ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ ನಾವು 1 ಗ್ರಾಮ್ಗೆ 10 ಗ್ರಾಮಿಗೆ 1 ತೊಲ ಅಂತ ಕರಿತೀವಿ ಸರ್. ಇದು ಯಾವ ತರ ಎಲ್ಲ ಕರೀತಾ ಹೋಗ್ತಾರೆ, ಗ್ರಾಮ್ಸ್ ಟು ಗ್ರಾಮ್ಸ್? ನೋಡಿ, ಹಳೆ ಕಾಲದಲ್ಲಿ ಬಂದು 11 ಗ್ರಾಮು 640 ಮಿಲ್ಲಿಗೆ 1 ತೊಲೆ ಅಂತ ಕರೀತಿದ್ವಿ. 11 ಗ್ರಾಮ್ಗೆ 11 ಗ್ರಾಮು 640 ಮಿಲ್ಲಿ. ಆವಾಗ ಒಂದು ಬಿಸ್ಕೆಟ್ ಬಂದು 10 ತೊಲೆ ಅಂತ ಬರ್ತಿತ್ತು. ನಾನು ಹೇಳ್ತಿರೋದು ಒಂದು 15 ವರ್ಷದಿಂದ 10 ತೊಲಾಸ್ ಅಂತ ಬರ್ತಿತ್ತು. 10 ತೊಲಾಸ್ ತೂಕ ಬಂದು 116 ಗ್ರಾಮು 640 ಮಿಲ್ಲಿ. ಕಾಲಕ್ರಮೇಣ ರೇಟ್ಗಳು ಜಾಸ್ತಿ ಆಗಿ ಇವಾಗ 100 ಗ್ರಾಮ್ಸ್ ಮಾಡಿದ್ದಾರೆ. ಈಗ ತೊಲೆ ಅಂದ್ರೆ 10 ಗ್ರಾಮು ಅಂತ ಹೇಳ್ತಾರೆ, ಬಟ್ ಆಕ್ಚುಲ್ ಆಗಿ ಬಂದು 1 ತೊಲ ಅಂದ್ರೆ 11 ಗ್ರಾಮ್ 640 ಮಿಲಿ 1 ತೊಲ ಅಂತ ಕರೆಯೋದು. ಈಗ ಏನಾಗಿದೆ 100 ಗ್ರಾಮ್ ಒಂದು ಬಿಸ್ಕೆಟ್ ಬರ್ತಾ ಇದೆ. 100 ಗ್ರಾಮ್ ಬಿಸ್ಕೆಟ್ ಬರ್ತಿರೋದ್ರಿಂದ 100 ಗ್ರಾಮ್ಸ್ 10 ತೊಲಾಸ್ ಅಂತ ಕರೀತಾರೆ. ಅದು ಆಕ್ಚುಲ್ ಆಗಿ ಗ್ರಾಮ್ 10 ಗ್ರಾಮ್ ಅಷ್ಟೇ. ಅದು ತೊಲ ಅಂದ್ರೆ 11 ಗ್ರಾಮ್ 645 ಗ್ರಾಮ್. ನೋಡಿ ಇಲ್ಲಿ ನೋಡಿ ಇದ್ರದ್ದೆಲ್ಲ ಬರ್ತದೆ. ಭಜನ್ ಕಿಯಾಸ್ಕ ಓಕೆ ವೀಕ್ಷಕರೇ, ಇಲ್ಲಿಟ್ಟಿರುವಂತ ಚಿನ್ನ ಇಲ್ಲಿ ತೋರಿಸ್ತಿದೆ ನೋಡಿ, ಸರ್ಟಿಫಿಕೇಟ್ ಪ್ರಿಂಟ್ ಆಗ್ತಾ ಇದೆ. ಇದು ತಗೊಂಡಾಗ ಅವಾಗ ಜರ್ಮನ್ ಇಂದ ತರಿಸಿದ್ದು ಆಲ್ಮೋಸ್ಟ್ 25 lakhs ಆಯ್ತು. ಓಕೆ ಸರ್, ಇವಾಗಿನ ಕಾಲದಲ್ಲಿ ಏನೋ ಈ ತರ ಬಂದಿದೆ ಸರ್. ನೀವು ನೋಡಿದಂತ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಎಲ್ಲ ಟೆಸ್ಟ್ ಮಾಡ್ತಾ ಇದ್ರಿ? ಹೆಂಗೆ? ನಾವು ವರ್ಗಲ್ ಅಲ್ಲಿ ರಬ್ ಮಾಡಿ ನೋಡ್ತಾ ಇದ್ವಿ. ವರ್ಗಲ್ ಅಂದ್ರೆ ಒಂದು ಬ್ಲಾಕ್ ಸ್ಟೋನ್ ಬರುತ್ತೆ. ಓಕೆ, ಅದು ನಮ್ಮ ಸ್ಟೋರ್ ಅಲ್ಲಿ ಇರೋದು, ನಮ್ಮ ತಂದೆ ಅವ್ರ ತಾತಂದಿರೋದು. ಅದರಲ್ಲಿ ರಬ್ ಮಾಡ್ತಾ ಇದ್ವಿ. ಇವತ್ತಿಗೂ ಇದೆ ನಮ್ಮಲ್ಲಿ. ಸಪೋಸ್ ಸಂಡೇಸ್ ಯಾವ್ದಾರ ಕಸ್ಟಮರ್ಸ್ ಬಂದಾಗ ನಾವು ಅದರಲ್ಲಿ ಚೆಕ್ ಮಾಡ್ತೀವಿ. ಅದ್ರಲ್ಲಿ ಚೆಕ್ ಮಾಡ್ತಿದ್ದೀರಾ? ಖಂಡಿತ ಮಾಡ್ತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಇದಿಷ್ಟೇ ಬರುತ್ತೆ. ಇವಾಗ 92 ಇದೆ ಅನ್ಕೊಳ್ಳಿ, ಅದನ್ನ ನಾನು 0.5% ವೇರಿಯೇಷನ್ ಅಲ್ಲಿ 91.5 ಅಥವಾ 91.2 ಆತರ ವೇರಿಯೇಷನ್ ಅಲ್ಲಿ ಹೇಳ್ತೀವಿ. ಮಿಷಿನ್ ಅಷ್ಟು ಅಕ್ಯುರೇಟ್ ಇಲ್ಲದೆ ಇದ್ರೂ ನಮ್ಮ ಮೈಂಡ್ ಗೆ ಇರುತ್ತೆ ಇಷ್ಟೇ ಬರುತ್ತೆ. ಕಲರ್ ಮೇಲೆ ಪ್ಲಸ್ ಅದ್ರ ಮೇಲೆ ಆಸಿಡ್ ಅಂಡ್ ಸಾಲ್ಟ್ ವಾಟರ್ ಬಿಡ್ತೀವಿ. ಆಸಿಡ್ ಅಂಡ್ ಸಾಲ್ಟ್ ವಾಟರ್ ಬಿಟ್ಟಾಗ ಆ ಕಾಪರ್ ಅನ್ನೋದು ಅದು ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಆದಾಗ ಗೋಲ್ಡ್ ಎಷ್ಟು ಮಿಗುತ್ತೆ ಅನ್ನೋದು ನಮ್ಮ ಕಣ್ಣಿಂದ ಸ್ಕ್ಯಾನ್ ಮಾಡ್ತೀವಿ ನಾವು. ಮಾಡ್ಬಿಟ್ಟು ಇದಿಷ್ಟು ಬರುತ್ತೆ ಅಂತ ಹೇಳ್ತೀವಿ. ಆ ತರದಿಂದ ನಾವು ತುಂಬಾ ಸಲ ಚೆಕ್ ಮಾಡಿದೀವಿ. ನಾವು ಇಲ್ಲಿ ರಬ್ ಮಾಡ್ಬಿಟ್ಟು ಇಷ್ಟು ಬರುತ್ತೆ ಅಂತ ಹೇಳಿ ತಿರ್ಗಾ ಟೆಸ್ಟಿಂಗ್ ಕಳ್ಸಿರ್ತೀವಿ. 0.5% ವೇರಿಯೇಷನ್ ಅಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಸರ್ ಅದು ಮಾಡಿ ತೋರಿಸೋಣ ಸರ್? ಒಂದು ಖಂಡಿತ ಮಾಡೋಣ. ಅದಕ್ಕೆ ನನ್ನ ಸ್ಟೋರ್ಗೆ ವಾಪಸ್ ಹೋಗ್ಬೇಕು. ಇದು 32.12 32 ಗ್ರಾಮ್ 120 ಮಿಲಿ. ಅಮೌಂಟ್ ಎಷ್ಟು ಹೇಳ್ಬೋದು? ಇದು ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಅರೌಂಡ್ 4.5 lakhs ಆಗುತ್ತೆ. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ ಒಂದು ಚೈನು, ಮಾಂಗಲ್ಯ ಚೈನು, ಹ್ಯಾಂಡ್ ಮೇಕ್ ಮಾಂಗಲ್ಯ ಚೈನ್. ಇದು ನೋಡಕ್ಕೆ ಚಿಕ್ಕದಾಗ ಕಾಣ್ಬೋದು, ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ನೀವು ಹೇಳ್ತೀರಾ. ಆಲ್ಮೋಸ್ಟ್ ಇದಿಷ್ಟೇ ನಿಮಗೆ 4 ರಿಂದ 5 ಲಕ್ಷ ಬೆಲೆ ಬಾಳುವಂತದ್ದು. ಸರ್ ಇದು ಕ್ವಾಲಿಟಿ ಯಾವ್ದು ಹೇಳ್ತಿದ್ರಲ್ಲ, ಹಾಲ್ ಮಾರ್ಕ್ ಅಥವಾ? ಇದು ಹಾಲ್ ಮಾರ್ಕ್ HUID ಆಗಿರುತ್ತೆ ಇದೆಲ್ಲ. ಪ್ಲಸ್ ನಿಮ್ಗೋಸ್ಕರ ಅಂತ ಹೇಳಿ ಕಂಪ್ಯೂಟರ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ ಬರ್ತಿರೋದು. ಇವಾಗ ಏನ್ ಮಾಡ್ತಾರೆ, ಅಂಗಡಿಗಳ ಹತ್ರ ಎಲ್ಲ ಅವರು ಹಾಲ್ ಮಾರ್ಕ್ ಲೈಸೆನ್ಸ್ ತಗೊಂಡಿರೋದಿಲ್ಲ. ಹಾಲ್ ಮಾರ್ಕ್ ಲೈಸೆನ್ಸ್ ತಗೊಂಡಿರೋರು ಈ ತರ ಫೋಟೋ ಸರ್ಟಿಫಿಕೇಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಹತ್ರ ಬಿಲ್ಲು ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಸುಮ್ಮನೆ ಹಿಂಗ್ ಒಂದು ಸರ್ಟಿಫಿಕೇಟ್ ಮಾಡಿ ನಿಮ್ಗೆ ಕೊಟ್ಬಿಡ್ತಾರೆ. ನೋಡಿ ಇದು ಗೋಲ್ಡ್ ಪ್ಯೂರಿಟಿ ಬಂದು ಇಲ್ಲ, ತೋರ್ಸಲ್ಲ. ಬಟ್ ಇದಕ್ಕೆ ಬೆಲೆ ಇದೆ. ಯಾರೇ ಮಾಡಿದ್ರೆ ಇದು ನೋಡಿ, ಇಲ್ಲಿ ಕೃಷ್ಣ ಟೆಸ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಾಳೆ ಬಂದು ಇವ್ರನ್ನ ಕ್ವಶನ್ ಮಾಡಬಹುದು. ಕೊಟ್ಟಿರೋ 60 ರೂಪಾಯಿಗೆ ನೀವು ಕ್ವಶನ್ ಮಾಡಬಹುದು. ಯಾರು ಇದ್ರಲ್ಲಿ ಫೇಕ್ ಮಾಡೋದಿಲ್ಲ. ನೋಡಿ ವೀಕ್ಷಕರೇ, ನೀವು ಚಿನ್ನ 4 ರಿಂದ 5 ಲಕ್ಷ ಕೊಟ್ಟು ತಗೊಂಡ್ರು ಇನ್ವೆಸ್ಟ್ 60 ರಿಂದ 50 ರೂಪಾಯಿ ಇನ್ವೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಗೋಸ್ಕರ ತುಂಬಾನೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ನೀವು. ಖಂಡಿತ. ಅಂದ್ರೆ ಎಲ್ಲಿ ಅನುಮಾನ ಇದ್ರೆ ಅಲ್ಲಿ ಮಾಡಿಸ್ಕೊಳ್ಳಿ. HUID ಐಟಮ್ ಇದ್ರೆ ನಾನು ಹೇಳ್ದಂಗೆ ಫಸ್ಟ್ ಹೇಳ್ದಂಗೆ BAS, ಇವಾಗ ನಮ್ದು ಬಂದು ರಿಜಿಸ್ಟರ್ಡ್ BAS ಕೇರ್. ನಂದು 2002 ರಿಂದನೂ BAS ಅಲ್ಲೇ ಇದೀನಿ ನಾನು. ಅಂದ್ರೆ ಹಾಲ್ ಮಾರ್ಕ್ ನಂದು 2002 ರಿಂದನೂ ಹಾಲ್ ಮಾರ್ಕ್ ಅಲ್ಲೇ ಇದೀನಿ. ಸಪೋಸ್ ಅಂತ ಇವಾಗ ಆಚಾರ್ಯಗಳು ತಿಂಗಳಿಗೆ ಒಂದು 3 ವರ್ಷಕ್ಕೆ ಇದಕ್ಕೆ 35,000 ರೂಪಾಯಿ ರಿನ್ಯೂವಲ್ ಫೀಸ್ ಇದೆ. ಹೌದಾ? ಹಾಲ್ ಮಾರ್ಕ್ ಬಂದು 35,000 ರೂಪಾಯಿ ಇದೆ. ಆಮೇಲೆ ಪ್ರತಿ ತಿಂಗಳು ನಮ್ಗೆ ಈ ಹಾಲ್ ಮಾರ್ಕ್ ಚಾರ್ಜಸ್ 70 ರಿಂದ 80,000 ರೂಪಾಯಿ ಬರುತ್ತೆ. ಹಾಲ್ ಮಾರ್ಕ್ ಚಾರ್ಜಸ್ ಪ್ರತಿ ಆಭರಣಕ್ಕೆ ಹಾಲ್ ಮಾರ್ಕ್ ಚಾರ್ಜಸ್ 60 ರೂಪಾಯಿ ಬರುತ್ತೆ. ಪ್ರತಿ ಆಭರಣ 60 ರೂಪಾಯಿ ಬರುತ್ತೆ. ಸೊ ಮಿನಿಮಮ್ ಟು ಮಿನಿಮಮ್ ಒಂದು 100 ಐಟಮ್ ಅಂದ್ರೆ 6,000 ಆಯ್ತು. ಅಲ್ಲೇ ಆಗೋಯ್ತು. ಸೊ ಆಲ್ಮೋಸ್ಟ್ ಅದು ನಮ್ಗೆ ಒಂದು 3 ದಿನಕ್ಕೆ 4 ದಿನಕ್ಕೆ ನಮ್ಗೆ ಸೀಸನ್ ಅಲ್ಲಿ 60-70,000 ರೂಪಾಯಿ ಜಾಸ್ತಿ ಹೋಗುತ್ತೆ. ನಾನ್ ಅನ್ ಸೀಸನ್ ಅಲ್ಲಿ ನಿಮ್ಗೆ ಒಂದು 20 ರಿಂದ 25,000 ಬರುತ್ತೆ. ಖಂಡಿತ ಆಗುತ್ತೆ. ಈಗ ಹಾಲ್ ಮಾರ್ಕ್ ಅಂದ್ರೆ 22 ಕ್ಯಾರೆಟ್ ಹಾಲ್ ಮಾರ್ಕ್ ಅಂತಾನೆ ಇಲ್ಲ. ಈಗ ಗೌರ್ಮೆಂಟ್ 18 ಕ್ಯಾರೆಟ್ ಹಾಲ್ ಮಾರ್ಕ್ ಮಾಡ್ತಾ ಇದಾರೆ.
14 ಕ್ಯಾರೆಟ್ಸ್ ಮಾಡ್ತಾ ಇದ್ದಾರೆ, 9 ಕ್ಯಾರೆಟ್ಸ್ ಮಾಡ್ತಾ ಇದ್ದಾರೆ. ಓಕೆ, ನೀವು 9 ಕ್ಯಾರೆಟ್ಸ್ ಅನ್ನ ತಗೊಳ್ಳಿ, 14 ಕ್ಯಾರೆಟ್ಸ್ ಅನ್ನ ತಗೊಳ್ಳಿ, 18 ಕ್ಯಾರೆಟ್ಸ್ ಅನ್ನ ತಗೊಳ್ಳಿ, 22 ಅನ್ನ ತಗೊಳ್ಳಿ. 24 ಕ್ಯಾರೆಟ್ ಕೂಡ ಅಂತ ಕೇಳಿದ್ವಿ ಸರ್. ಇಲ್ಲ, ಹಾಲ್ ಮಾರ್ಕ್ 24 ಕ್ಯಾರೆಟ್ಸ್ ಮಾಡ್ತಾ ಇಲ್ಲ. ಖಂಡಿತ ಇಲ್ಲ. ನೋಡಿ ವೀಕ್ಷಕರೇ, 24 ಕ್ಯಾರೆಟ್ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ಅಂತ ಸಿಕ್ಕಾಪಟ್ಟೆ ನೀವು ಕೇಳ್ತಿದ್ದೀರಾ. ಸೊ ಹಾಲ್ ಮಾರ್ಕ್ ಅಲ್ಲಿ ನಿಮಗೆ 24 ಕ್ಯಾರೆಟ್ ಬರೋದಿಲ್ಲ ಅಂತ ಹೇಳ್ತೀವಿ. ಬರೀ 22 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 22, 18, 14 ಅಂಡ್ ಈಗ ಸದ್ಯ ಜಸ್ಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗೋದ್ರಿಂದ 9 ಕ್ಯಾರೆಟ್ಸ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್. ಬಟ್ 9 ಕ್ಯಾರೆಟ್ಸ್ ಇಸ್ ನಾಟ್ ಸಕ್ಸಸ್, 14 ಕ್ಯಾರೆಟ್ಸ್ ಇಸ್ ನಾಟ್ ಸಕ್ಸಸ್. 18 ಕ್ಯಾರೆಟ್ಸ್ ಬಂದು ಡೈಮಂಡ್ ಜ್ಯುವೆಲರಿ ಅಂಡ್ ಓಪನ್ ಸೆಟ್ಟಿಂಗ್ ಗೆ 18 ಕ್ಯಾರೆಟ್ಸ್ ಪ್ರಿಫರ್ ಮಾಡ್ತಾ ಇದ್ದಾರೆ. ಈ ತರ ಚೈನು ಇದೆಲ್ಲ ಏನು ಅಂದ್ರೆ ನಿಮ್ಗೆ ಜಸ್ಟ್ ನಿಮ್ಗೆ 7% ಕಾಪರ್ ಮಿಕ್ಸಿಂಗ್ ಇರುತ್ತೆ ಇದರಲ್ಲಿ. ಔಟ್ ಆಫ್ 100% ಅದಕ್ಕೆ 100% ಗೋಲ್ಡ್ ಇಸ್ 24 ಕ್ಯಾರೆಟ್ಸ್. ಓಕೆ, ನೋಡಿ ಇವಾಗ ಇದರಲ್ಲಿ ಇದೆಷ್ಟು ಬಂತು? 92%. 92.15 ಅಂದ್ರೆ 7.85% ಕಾಪರ್ ಮಿಕ್ಸಿಂಗ್ ಇದೆ. 100% ಇಸ್ 24 ಕ್ಯಾರೆಟ್ಸ್. 24 ಕ್ಯಾರೆಟ್. ಓಕೆ, 100% ಬಂದು 24 ಕ್ಯಾರೆಟ್ಸ್. ಆಭರಣ 24 ಕ್ಯಾರೆಟ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡೋಕ್ಕಾಗಲ್ಲ. ಕಾಪರ್ ಮಿಕ್ಸ್ ಮಾಡ್ಲೇಬೇಕು. ಖಂಡಿತ ಕಾಪರ್ ಮಿಕ್ಸ್ ಮಾಡಿದ್ರೇನೆ, ಅಂದ್ರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ, ಇಷ್ಟೇ ಮಾಡ್ಬೇಕು ಅಂತಿದೆ. 22 ಕ್ಯಾರೆಟ್ಸ್ ರೀಚ್ ಆಗ್ಬೇಕು ಅಂದ್ರೆ 7.5% ಕಾಪರ್ ಮಿಕ್ಸ್ ಮಾಡ್ಬೇಕು. ಸರ್, ಇದು ಕಾಪರ್ ಮಿಕ್ಸ್ ಮಾಡೋದ್ರಿಂದ ಅದು ನಿಮಗೆ ಶೇಪ್ ಕೊಡ್ಲಿಕ್ಕೆ ಏನಾದ್ರು ಈಸಿ ಆಗುತ್ತಾ ಅಥವಾ ಏನಕ್ಕೆ ಸರ್ ಇದು ಕಾಪರ್ ಆಡ್ ಮಾಡೋ ರೀಸನ್ ಏನು? ಆಭರಣ ಮಾಡ್ಬೇಕು ಅಂದ್ರೆ ಕಾಪರ್ ಇಲ್ದೇ ಇದ್ರೆ ಈ ತರ ಸ್ಟಡಿನೆಸ್ ಬರೋದಿಲ್ಲ ನಿಮ್ಗೆ. ಹಿಂಗಂದ್ರೆ ಪೀಸ್ ಪೀಸ್ ಆಗ್ಬಿಡುತ್ತೆ. ಈ ಕಟಿಂಗ್ಸ್ ಬರೋದಿಲ್ಲ, ಈ ಕಟಿಂಗ್ಸ್ ಆಗ್ಲಿ ಏನೂ ಆಗ್ಲಿ ಬರೋದಿಲ್ಲ. ಆಮೇಲೆ ಇಟ್ ವಿಲ್ ಬಿ ವೆರಿ ಸಾಫ್ಟ್ ಆಸ್ ಬಟರ್. ಒಂದು ಬೆಣ್ಣೆ ಹೆಂಗಿರುತ್ತೋ ಆ ತರ ಇರುತ್ತೆ ಕ್ಯಾರೆಟ್ಸ್. ಅದನ್ನ ನೀವು ಒಂದ್ಸಲ ಹಾಕೋ ಟೈಮಲ್ಲೇ ಬೆಂಡ್ ಆಗುತ್ತೆ. ನಿಮ್ಗೆ ಇವತ್ತಿನ ಆಭರಣ ಚಿನ್ನ 15,765 ರೂಪಾಯಿ ಇದೆ. ಬಟ್ ನಿಮ್ಗೆ 24 ಕ್ಯಾರೆಟ್ಸ್ ಬಂದು 15,765 ರೂಪಾಯಿ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದೆ. ಆಭರಣ ಚಿನ್ನ ಹಾಲ್ಮಾರ್ಕ್ ಚಿನ್ನ ಬಂದು 916 ಬಂದು 14,150 ರೂಪಾಯಿ ಇದೆ. ಸೊ ನಿಮ್ಗೆ ಏನು 7% ಕಾಪರ್ ಮಿಕ್ಸಿಂಗ್ ಇರುತ್ತೋ ಆ 7% ಲೆಸ್ ಮಾಡೇ ನಿಮ್ಗೆ 22 ಕ್ಯಾರೆಟ್ಸ್ ಪ್ರೈಸ್ ಹೇಳೋದು ಎಲ್ಲರೂ. ಸೊ 24 ಕ್ಯಾರೆಟ್ಸ್ ಪ್ರೈಸ್ ಯಾರು ಹೇಳಲ್ಲ ನಿಮ್ಗೆ. ಅದು ಅಸೋಸಿಯೇಷನ್ ಅಂತ ಇರುತ್ತೆ. ನಿಮ್ಗೆ ಅಸೋಸಿಯೇಷನ್ ಅಲ್ಲಿ ಎವ್ರಿ ಡೇ ಅಪ್ಡೇಟ್ ಬಂದ್ಬಿಡುತ್ತೆ. ನಿಮ್ಗೆ ಪ್ರೈಸ್ ಇಷ್ಟೇ ಮಾರ್ಬೇಕು, ಆಲ್ ಓವರ್ ಇಂಡಿಯಾ ದ ಪ್ರೈಸ್ ಶುಡ್ ರಿಮೈನ್ ದ ಸೇಮ್. ಎವ್ರಿ ಗೋಲ್ಡ್ ಮರ್ಚೆಂಟ್ ವೀಕ್ಷಕರೇ, ಸೊ ಈ ಗೋಲ್ಡ್ ಅಸೋಸಿಯೇಷನ್ ಗೆ ಒಂದು ಮೆಂಬರ್ ಆಗಿರ್ತಾರೆ. ಸೊ ಆ ಮೆಂಬರ್ ಗೆ ಪ್ರತಿದಿನ ಅವ್ರಿಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಪ್ರೆಸೆಂಟ್ ಡೇಟ್ ಬಂದ್ಬಿಟ್ಟು 18 ಇದೆ. ಇಲ್ಲಿದೆ ನೋಡಿ, ಡೇಟು ಟೈಮ್ ಎಲ್ಲ ಇದೆ ನೋಡಿ. ಓಕೆ, 10 ಗೆ 10 ಆಯ್ತಲ್ಲ, ಇಲ್ಲಿ ಡೇಟು. ಸರ್, ಇದು ಯಾರು ಡಿಸೈಡ್ ಮಾಡೋದು ಸರ್? ಇದು ಜ್ಯುವೆಲರಿ ಅಸೋಸಿಯೇಷನ್. ಆಲ್ ಓವರ್ ಇಂಡಿಯಾ ದ ಪ್ರೈಸ್ ರಿಮೈನ್ಸ್ ದ ಸೇಮ್. ಸರ್, ಇದು ಇಂಡಿಯಾ, ನಮ್ಮ ಕಂಟ್ರಿ, ಆಲ್ ಓವರ್ ಇಂಡಿಯಾ, ನಮ್ಮ ಕಂಟ್ರಿ. ಹೌದು. ಓಕೆ ಸರ್, ಅಬ್ಸರ್ವ್ ಮಾಡ್ತಿದ್ದೀರಾ, 10 ಗೆ ಮಾತ್ರ ಇದು ಡಿಸೈಡ್ ಆಗುತ್ತೆ ಪ್ರೈಸ್ ನಿಮ್ಗೆ. ಸಿಲ್ವರ್ ಯಾವ ರೇಟಿಗೆ ಮಾರಬೇಕು, ಗೋಲ್ಡ್ ನ 24 ಕ್ಯಾರೆಟ್ ಎಷ್ಟು ರೇಟ್ ಅಲ್ಲಿ ಇರುತ್ತೆ, ಗೋಲ್ಡ್ 22 ಕ್ಯಾರೆಟ್ ಎಷ್ಟು ರೇಟ್ ಅಲ್ಲಿ ಇರುತ್ತೆ, ಗೋಲ್ಡ್ 18 ಕ್ಯಾರೆಟ್ ಎಷ್ಟು ರೇಟ್ ಇರುತ್ತೆ ಅಂತ ಸ್ಪೆಸಿಫಿಕೇಶನ್ ಮಾಡಿ ನಿಮ್ಗೆ ಹೇಳಿದಾರೆ ನೋಡಿ. ಗೋಲ್ಡ್ ಆರ್ನಮೆಂಟ್ ಇದು ಪ್ಲಸ್ ಅಡಿಷನಲ್ GST ಪ್ಲಸ್ ವ್ಯಾಲ್ಯೂ ಅಡಿಷನ್ ಅವ್ರವ್ರ ಇಷ್ಟ. ಇವಾಗ ನಾನು 1% ಮಾಡ್ತೀನಿ ಅಂತಾನು ಇದಾರೆ. ಇವಾಗ ದೊಡ್ಡ ಶೋರೂಮ್ ಅವರು ನಂದು ಫ್ಯಾಕ್ಟರಿ ಇದೆ, ನಂದು ಹಂಗಿದೆ, ನಂದು ಹಿಂಗಿದೆ, ನಾನು ಹಂಗ್ ಮಾಡ್ಬಿಡ್ತೀನಿ, ನಾನು ಹಿಂಗ್ ಮಾಡ್ಬಿಡ್ತೀನಿ, ನಿಮ್ಗೆ 0.5% ಕೊಡ್ತೀನಿ, ನಾನು 1% ಕೊಡ್ತೀನಿ. IMA ಮಾಡ್ದ, IMA ಮಾಡಿ ಏನಾದ IMA ಜ್ಯುವೆಲರ್ಸ್ ಜೀರೋ ವೇಸ್ಟೇಜ್ ಅಲ್ಲಿ ಮಾರ್ದ. ಜೀರೋ ವೇಸ್ಟೇಜ್ ಅಲ್ಲಿ ಮಾರ್ಬಿಟ್ಟು 3 ವರ್ಷಕ್ಕೆ ಅಂಗಡಿನ ತಗೊಂಡು ಓಡೋಗ್ಬಿಟ್ಟ. ಆಯ್ತಲ್ಲ, ನಾನು ಅಷ್ಟಕ್ಕೆ ಕೊಡ್ತೀನಿ, ನಾನು ಇಷ್ಟಕ್ಕೆ ಕೊಡ್ತೀನಿ ಅಂತ ದೇ ಟ್ರೈ ಟು ಅಟ್ರಾಕ್ಟ್ ಯು. ಯಾರು 0.5% ಗೆ 1% ಗೆ 2% ಗೆ ಮಾಡೋಕ್ಕಾಗಲ್ಲ. ಇದು ತಾತ್ಕಾಲಿಕ ಅಷ್ಟೇ. ದೇ ಆರ್ ಆಲ್ ಟೆಂಪ್ರರಿ. ಯಾರು ಇಷ್ಟು ವರ್ಷದಿಂದ 2% ಮಾಡ್ತೀನಿ, 3% ಮಾಡ್ತೀನಿ, ನಂದೇ ಖುದ್ದಾಗಿ ಫ್ಯಾಕ್ಟರಿ ಇದೆ, ನಾನೇ ಓನರ್, ನಾನೇ ಅಡ್ವರ್ಟೈಸ್ಮೆಂಟ್ ಬರ್ತೀನಿ, ಅವೆಲ್ಲ ಸುಳ್ಳು ಮಾಹಿತಿಗಳು. ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಳ್ಳಿ, ಅದ್ರ ಬಗ್ಗೆ ನಾವು ಯಾರ ಬಗ್ಗೆನೂ ನಾವೇನ್ ಕಾಮೆಂಟ್. ನಿಮ್ಗೆ ಎಲ್ಲೇ ಮಾಡಿ ಏನೇ ಮಾಡಿ ವರ್ಕ್ಮೆನ್ಶಿಪ್ ಬೇಕು ಅಂದ್ರೆ ಅದಕ್ಕೆ ತಕ್ಕಟ್ಟಾಗಿ ವೇಸ್ಟೇಜ್ಗಳು ಕೊಟ್ರೇನೆ ನಿಮ್ಗೆ ಒಳ್ಳೆ ಇದು ಬರೋದು, ಆಭರಣ ಬರೋದು. ಇಲ್ಲ ಅಂದ್ರೆ ನೀವ್ ಏನ್ ಕೊಟ್ಟಿರ್ತೀರ ಅದಕ್ಕೆ ಆಭರಣ ಅಷ್ಟೇ. ನೀವು 100 ರೂಪಾಯಿ ಕೊಟ್ರೆ ನಿಮ್ಗೆ 100 ರೂಪಾಯಿ ಚಿಲ್ಲರೆ ಕೊಡ್ತೀವಿ, 500 ರೂಪಾಯಿ ಕೊಟ್ರೆ 500 ರೂಪಾಯಿ ಚಿಲ್ಲರೆ ಕೊಡ್ತೀವಿ ಅಷ್ಟೇ. ನೋಡಿ, ಇದ್ರದ್ದು ಸರ್ಟಿಫಿಕೇಟ್ ಬಂದಿದೆ ನೋಡಿ ವೀಕ್ಷಕರೇ. ಪರ್ಸೆಂಟೇಜ್ 7.5 ನಿಮ್ಗೆ ಕಾಪರ್ ಬರುತ್ತೆ ಅಂತ ಹೇಳಿದ್ರೆ. ಹೌದು. ಓಕೆ, ಅಂಡ್ ಆಲ್ಸೋ ನಿಮ್ಗೆ ವೇಟ್ ಕಿಲ್ ಅಬ್ಸರ್ವ್ ಮಾಡ್ತಿದ್ದೀರಾ, 32.12 ಬಂದಿದೆ. ಅಂಡ್ ಕ್ಯಾರೆಟ್ ಅಲ್ವಾ ಇದು? ಹೌದು. ಆಮೇಲೆ ಈ ಚೈನ್ ಫೋಟೋ ಸರ್ಟಿಫಿಕೇಶನ್. ಓಕೆ ವೀಕ್ಷಕರೇ, ಯಾವ್ದು ಆರ್ನಮೆಂಟ್ ತಗೊಂಡಿರ್ತೀರೋ ಅದು ನಿಮ್ಗೆ ವಿತ್ ನಿಮ್ಗೆ ಫೋಟೋ ಕೂಡ ಬಂದಿರುತ್ತೆ. ಓಕೆ ವೀಕ್ಷಕರೇ, ನಾವಿವಾಗ ಚಿನ್ನನ ಕರಗಿಸುವಂತ ಜಾಗಕ್ಕೆ ಬಂದಿದೀವಿ. ಚಿನ್ನಕ್ಕೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೆ ಗೊತ್ತಿದೆ. ಆ ಚಿನ್ನನ ಕರಗಿಸುವಂತ ಜಾಗಕ್ಕೆ ಬಂದಿದೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಸಾಂಬಾಜಿ ಅಂತೇಳಿ ಮುಂಬೈ ಅವರು ಸಿಕ್ಕಾಪಟ್ಟೆ ಸ್ಪೆಷಲಿಸ್ಟ್ ವೀಕ್ಷಕರೇ. ಅಂಡ್ ನಾವು ಸಕಲ ಜ್ಯುವೆಲರ್ಸ್ ನ ಏನು ಶ್ರೀನಿವಾಸ್ ಸರ್ನ ನೋಡಿದ್ವಿ, ಅವ್ರ ಮಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ನಮ್ಗೆ ಯಾವ ತರ ಈ ಒಂದು ಗೋಲ್ಡ್ ನ ಕರಗಿಸ್ತಾರೆ, ಅದ್ರ ಮಹತ್ವ ಏನು ಎಲ್ಲದೂ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ, ಯಾವ ತರ ಒಂದು ಚಿನ್ನದ ಪಾರ್ಟಿಕಲ್ ನ ಕರಗಿಸ್ತಾ ಇದ್ದಾರೆ. ಏನಾಗ್ತಿರೋದು ಇದು ಅಂದಾಜು ಹೇಳೋದಾದ್ರೆ 98 ಗ್ರಾಮ್ಸ್ ಇದೆ. 98 ಗ್ರಾಮ್ಸ್ ಇದೆ. ನವಸಾಗರ್ ಅಂತ ಅದೊಂದು ಪೌಡರ್. ಓಕೆ. ಸೊ ವೈಲ್ ಮೆಲ್ಟಿಂಗ್ ಇಟ್, ಅವರು ಹಾಕಿದ್ರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಎಗ್ರೋಗುತ್ತೆ, ರಿಮೂವ್ ಆಗುತ್ತೆ. ಯು ವಿಲ್ ಬಿ ಜಸ್ಟ್ ಲೆಫ್ಟ್ ವಿತ್ ಗೋಲ್ಡ್.
ಓಹೋ. ಸೊ ಅದು ಪೌಡರ್ ಹಾಕಿದ ತಕ್ಷಣ ಸ್ಮೋಕ್ ಬಂದ್ಬಿಡುತ್ತೆ. ಇದೇನ್ ಸ್ಮೋಕ್ ಬರ್ತಿದೆ ಅವಾಗ ಗೋಲ್ಡ್ ಪಾರ್ಟಿಕಲ್ಸ್ ಎಲ್ಲ ಹೋಗ್ಬಿಡುತ್ತೆ, ಡಸ್ಟ್ ಡಸ್ಟ್ ಎಲ್ಲ ಪಾರ್ಟಿಕಲ್ಸ್. ಹೊಟ್ಟೋಗಿ ಬರೀ ಗೋಲ್ಡ್ ಮಿಕ್ಕಿರುತ್ತೆ. ಓ, ಇದು ಪ್ಯೂರ್ ಗೋಲ್ಡ್ ಇವಾಗ ಇವಾಗ ಮುಟ್ಟಂಗೆ ಅದು 200 ಡಿಗ್ರೀಸ್ ಇರುತ್ತೆ ಇನ್ನ. 200 ಡಿಗ್ರೀಸ್ ಇರುತ್ತೆ ಅದು. ಹೌದು, ನೋಡಕ್ ಅದು ಏನ್ ಬಿಸಿ ಅನ್ಸಲ್ಲ. ನೀರ್ ಹಾಕಿದ ತಕ್ಷಣ ಬಾಯ್ಲ್ ಆಗುತ್ತೆ ಅದು. ಓಹೋ. ಇವಾಗ ತಾನೇ ಕೆಂಡದಿಂದ ಬಂದಿದೆ, ಅದಕ್ಕೆ ಅವ್ರು ತೋರಿಸ್ತಾರೆ ನೋಡಿ. ಓಕೆ, ಇದ್ರ ಒಳಗಡೆ ಎಲ್ಲ ಹಾಕ್ತಿದ್ದಾರೆ ಇದನ್ನ. ವಾಟರ್ ಬಕೆಟ್. ಓಕೆ, ನೋಡಿ ವೀಕ್ಷಕರೇ, ಅಷ್ಟು ಬಿಸಿ ಇರುತ್ತೆ ಅದು. ಓ 200 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ವಾ? ಅದು ಮೆಲ್ಟ್ ಆದ್ಮೇಲೆ 200 ಡಿಗ್ರೀಸ್ ಇರುತ್ತೆ. ಮೆಲ್ಟಿಂಗ್ ಇಸ್ 3000 ಡಿಗ್ರಿ ಸೆಲ್ಸಿಯಸ್. 3000 ಡಿಗ್ರಿ. ಓಕೆ, ಫುಲ್ ಚಾರ್ಕೋಲ್ ಪವರ್ಡ್. ಇದು ಆಲ್ರೆಡಿ ಆಗಿರೋದಾ? ಇದಾಗಿ ಅದೇ ನಿಮ್ ವಿಡಿಯೋ ತಗೊಂಡ್ರಲ್ವಾ, ಅದೇನಾ ಇದು? ಅದೇ. ಓಕೆ, ಇದನ್ನ ಇವಾಗ ಶೇಪ್ ಮಾಡ್ತೀರಾ? ಇದೇನ್ ಶೇಪ್ ಇರಲ್ಲ, ಅಷ್ಟೇ ಇರುತ್ತೆ. ಇದಿಷ್ಟೇ ಇರುತ್ತಾ? ಹೌದು. ಓಕೆ ವೀಕ್ಷಕರೇ, ನೋಡಿ ಇನ್ನೊಂದು. ಇಲ್ಲೊಂದಿದೆ ನೋಡಿ ವೀಕ್ಷಕರೇ. ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಇಲ್ಲಿ ಬಂದು ಲ್ಯಾಂಡ್ ಆಗುತ್ತಾ? ಹೌದು. ಸೊ ಅದು ಗೇಜ್ ಇಟ್ಟಿರ್ತಾರೆ. ಓಕೆ, 100 ಗ್ರಾಮ್ಸ್ ಇಷ್ಟು ಫಿಟ್ ಆಗುತ್ತೆ. Okay. ಎಷ್ಟು ತೂಕ ಜಾಸ್ತಿ ಮಾಡ್ತೀರೋ ಅದು ಎಕ್ಸ್ಪ್ಯಾಂಡ್ ಆಗಿ ಹೋಗುತ್ತೆ. ಇಲ್ಲಿ ಎಕ್ಸ್ಪೆಂಡ್ ಆಗೋಗುತ್ತೆ. ಹೌದು, ನಾವೇ ಅದು ಅವರೇ ಮಾಡ್ತಾರೆ. ಅವರೇ ಮಾಡ್ತಾರಾ? ಹೌದು. ಚಿನ್ನನ ನೀರ್ ತರ ಹರಿಸ್ತಾರೆ ನೋಡಿ ವೀಕ್ಷಕರೇ. ಇದನ್ನ ಬರೀ ಇಷ್ಟವರೆಗೂ ಬರುತ್ತೆ. ಇಲ್ಲಿವರೆಗೂ ಬರುತ್ತಾ? 100 ಗ್ರಾಮ್ ಅಂದ್ರೆ ಎಷ್ಟು, 500 ಗ್ರಾಮ್ಸ್ ಅಂದ್ರೆ ಸ್ವಲ್ಪ ಫುಲ್ ಫ್ಲೋ ಬರುತ್ತೆ. ಓ, ಇದನ್ನ ಎಕ್ಸ್ಟೆಂಡ್ ಮಾಡ್ತಾರಲ್ವಾ, ಗೇಜ್ ಅಡ್ಜಸ್ಟ್ ಮಾಡ್ತಾರಲ್ವಾ? ಓಕೆ, ನೋಡಿ ವೀಕ್ಷಕರೇ, ಇದು ಕಂಪ್ಲೀಟ್ ಒಂದು ಬಿಸ್ಕೆಟ್ ಏನಾದ್ರು ಕಂಪ್ಲೀಟ್ ಫಿಲ್ ಆಯ್ತು ಅಂತಂದ್ರೆ ಈ ಕ್ಯೂಬ್ ನಿಮಗೆ 100 ಗ್ರಾಮ್ಸ್ ಬಂದಿದೆ ಅಂತ, ಇದು ಒಂದು ಕ್ಯೂಬ್ ಅಂತ ಅನ್ಬೋದಲ್ವಾ? ಓಕೆ. ಓ, ನೋಡಿ ವೀಕ್ಷಕರೇ, ಕಂಪ್ಲೀಟ್ ಮೆಲ್ಟ್ ಆಗಿ ಹೋಗಿದೆ. ಎಷ್ಟು ಹೀಟ್ ಇದೆ ನೋಡಿ ವೀಕ್ಷಕರೇ. ವಾವ್, ಬರ್ತಾ ಇದೆ ನೋಡಿ. ಇದು ಅವಾಗಲೇ ನೀವೇನು ಗ್ರಾಫೈಟ್ ನಾನು ಕೈಲಿ ಹಿಡ್ಕೊಂಡಿದ್ದ, ಇದೇ ಗ್ರಾಫೈಟ್ ನೋಡಿ ವೀಕ್ಷಕರೇ, ಈ ತರ ಆಗಿದೆ. ಸೊ ಓಕೆ, ಚಿನ್ನ ನೋಡಿ ವೀಕ್ಷಕರೇ ಯಾವ ತರ ನೋಡಿ ವೀಕ್ಷಕರೇ. ನಾವು ಹಾಕಿದ್ದು 98% ಏನು ಗೋಲ್ಡ್ ಇತ್ತಲ್ಲ, ಆ ಗೋಲ್ಡ್ ನಿಮ್ಗೆ ಈ ತರ ಬಂದಿದೆ ನೋಡಿ. ನೋಡಿ ಕಂಪ್ಲೀಟ್ ಹಾಕಿದ್ದಾರೆ. ತುಂಬಾ ಬಿಸಿ ಇರುತ್ತೆ. ಲೆನ್ಸ್. ಓ, ಎಷ್ಟಿದೆ ನೋಡಿ ವೀಕ್ಷಕರೇ. ಅದೆಲ್ಲ ಮಿಕ್ಕಿರೋದೆಲ್ಲ ಗಲೀಜು. ಯಾವ ತರ ಹೊಳಿತಿದೆ ನೋಡಿ. ಕೆಳಗಡೆ ಮಿಕ್ಕಿರೋದೆಲ್ಲ ಗಲೀಜ್ ಅದು. ಓಕೆ ವೀಕ್ಷಕರೇ, ಗೋಲ್ಡ್ ಏನೇನಿದೆಯೋ ಅದು ಸಪರೇಟ್ ಆಗುತ್ತೆ. ಓ, ಅದರದ್ದು ಒಂದು ಚೂರು 0.5% ಅಷ್ಟು ಬಿಡಲ್ಲ ನೋಡಿ. ಯಾವ ತರ ಬಂದಿದೆ ನೋಡಿ ಬಿಸ್ಕೆಟ್ ನಮಗಿದು. ಸೊ ಇದನ್ನ ಇವಾಗ ನೀರಲ್ಲಿ ಡಿಪ್ ಮಾಡ್ತಾರೆ ನೋಡ್ರಿ. ಚಿನ್ನ ಯಾವ ತರ ಬಿಸ್ಕೆಟ್ ಆಯ್ತು. ಇನ್ನ ಬಿಸಿ ಇರುತ್ತೆ, ಇನ್ನೂ ಬಿಸಿನೇ ಇರುತ್ತೆ. ಓಕೆ, 100 ಗ್ರಾಮ್ಸ್ ಅಲ್ವಾ? ಆಲ್ಮೋಸ್ಟ್ 100 ಗ್ರಾಮ್ಸ್. ಆಲ್ಮೋಸ್ಟ್ 100 ಗ್ರಾಮ್ಸ್, 98 ಗ್ರಾಮ್ಸ್ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ, ಅಕ್ಯುರೇಟ್ ಆಗಿ ನೋಡಿ ಯಾವ ತರ ಬಂದಿದೆ. ಇದು ಮುಟ್ಬೋದಾ? ಮುಟ್ಟಿ ತಣ್ಣಗಾಗಿರುತ್ತೆ. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದಾರ ನೋಡಿ. 100 ಗ್ರಾಮ್ಸ್ ಆಫ್ ಗೋಲ್ಡ್. 100 ಗ್ರಾಮ್ಸ್ ಅಂದ್ರೆ ಎಷ್ಟಾಗುತ್ತೆ? ಒಂದು 15 ಲಕ್ಷ. 15 ಲಕ್ಷ ನೋಡಿ ವೀಕ್ಷ. ಓ, ಇವತ್ತು 16 ಲಕ್ಷ ಅಲ್ವಾ? ಹೌದು. ಓಕೆ, 16 ಲಕ್ಷ ನೋಡಿ ವೀಕ್ಷಕರೇ ಕೈಯಲ್ಲಿ. ಓ, ಈ ಪಕಡು ನೋಡಿ ವೀಕ್ಷಕರೇ. ಎಷ್ಟೋ ತನಕ ನಾವು ಇದಕ್ಕೆ ಬಾಯ್ಲ್ ಮಾಡಿದ್ರಲ್ಲ, ಸೊ ಈ ಗೋಲ್ಡ್ ನಾವು ಬಾಯ್ಲ್ ಮಾಡಿದಂಥದ್ದು ಈ ಒಂದು ಗ್ರಾಫೈಟ್ ಇದರಲ್ಲೇ. ಇದನ್ನು ಕೂಡ ತೆಗಿತೀರಾ? ಹೌದು. ಡಸ್ಟ್ ನಲ್ಲಿ ಸ್ಮಾಲ್ ಮೈನ್ಯೂಟ್ 0.001 ಮಿಲಿಗ್ರಾಮ್ ಗೋಲ್ಡ್ ಇರುತ್ತೆ. ಅದು ಕೂಡ ಇರುತ್ತಾ? ಅದು ಕೊಡ್ತಾರೆ ನಮ್ಗೆ. ಸೊ ನಾವು ಆನ್ಯುಯಲ್ ಆಗಿ ಎವ್ರಿ 5 years ನಾವು ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ವಾ, ಮೆಲ್ಟ್ ಮಾಡ್ತೀವಿ. ವಿಲ್ ಗೆಟ್ ಅರೌಂಡ್ 20 ಗ್ರಾಮ್ಸ್. ವಾವ್. ಎವ್ರಿ 5 years ಡಸ್ಟ್ ಎಲ್ಲ ಕಲೆಕ್ಟ್ ಮಾಡಿ ಬಂದು ಮೆಲ್ಟ್ ಮಾಡ್ತೀವಿ. ಓಕೆ ವೀಕ್ಷಕರೇ, ಈ ಒಂದು ಚಿನ್ನ ಕರಗಿಸಿರ್ತೀವಲ್ಲ, ಸೊ ಆ ಕರಗಿಸಿದಂತ ಗ್ರಾಫೈಟ್ ಏನು ಕಪ್ ಇರತ್ತಲ್ಲ, ಆ ಕಪ್ಪಲ್ಲಿ ಉಳಿದಂತ ಈ ಒಂದು ಚಿಕ್ಕ ಪಾರ್ಟಿಕಲ್ಸ್ ಏನಿರುತ್ತಲ್ಲ, ಆ ಒಂದು ಚಿಕ್ಕ ಪಾರ್ಟಿಕಲ್ಸ್ ಎಲ್ಲದನ್ನು ಕೂಡಿಸ್ಕೊಂಡು ಎಷ್ಟು ವರ್ಷ ಹೇಳಿದ್ರೆ ನೀವು? ಎವ್ರಿ 5 years to 7 years. ಓಕೆ, ಕಣ್ಣಲ್ಲೂ ಕಾಣಿಸಲ್ಲ ನೋಡಿ ವೀಕ್ಷಕರೇ, ಅಷ್ಟು ಚಿಕ್ಕ ಪಾರ್ಟಿಕಲ್ಸ್ ಇದಿದೆ. ಸೊ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು 5 ವರ್ಷ ಕಲ್ವನ್ ಹೇಳಿದ್ವಿ. 7 years. 5 to 7 years. 5 to 7 years ಆದ್ಮೇಲೆ ಅದನ್ನ ಒಟ್ಟುಗೂಡಿಸಿ ಮತ್ತೆ ಅದನ್ನ ಮೆಲ್ಟ್ ಮಾಡ್ತೀರಾ? ಮತ್ತೆ ಮೆಲ್ಟ್ ಮಾಡ್ತೀವಿ. ಓಕೆ, ಯಾವ ಟೈಮಲ್ಲಿ ಮತ್ತೆ ನಿಮ್ಗೆ ಎಷ್ಟು ಸಿಗುತ್ತೆ? ಅಂದಾಜಾಗಿ 10 ಗ್ರಾಮ್ಸ್ ಆ ತರ. 10 ಗ್ರಾಮ್ ಸಿಗುತ್ತೆ ನೋಡಿ ವೀಕ್ಷಕರೇ. ಒಂದು ಚಿಕ್ಕ ಕಣ್ಣಿಗೆ ಕಾಣಲ್ಲ ಅಷ್ಟಿರೋದು 7 ವರ್ಷ ಆದ್ಮೇಲೆ ನಿಮ್ಗೆ ಒಟ್ಟಿಗೂಡಿಸಿದಾಗ ಒಂದು ಎಷ್ಟು 10 ಗ್ರಾಮ್ಸ್ ಅಷ್ಟು ನಿಮ್ಗೆ ಬರುತ್ತೆ ನೋಡಿ ವೀಕ್ಷಕರೇ. ಬಂದಾಗಿದ್ದು ಓಕೆ, 98.150 ಅದೆಲ್ಲ 98.15 ಬಂದಿದೆ ಇವಾಗ. ಫಸ್ಟ್ ಹಾಕಿದ್ರೆ 98.910. ಫಸ್ಟ್ ಹಾಕಿದಾಗ 98.91 ಬಂದಿದೆ. ಆಲ್ಮೋಸ್ಟ್ ಒಂದು 0.76 ಗ್ರಾಮ್ಸ್ ವೇರಿ ಆಗಿದೆ. ಹೌದು, ಅದು ಡಸ್ಟ್ ಹೋಗಿದೆ. ಡಸ್ಟ್ ಅಂತಾನೆ ಹೇಳ್ಬೋದಲ್ವಾ? ಹೌದು, ಡಸ್ಟ್ ಅದು. ಓಕೆ ವೀಕ್ಷಕರೇ, ಎಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಒಂದು ಚಿನ್ನ ಯಾವ ತರ ನಿಮ್ಗೆ ಅಸಲಿ ನಕಲಿ ತೋರಿಸಿದ್ವಿ. ಬಂಗಾರನ ತೂಗ್ ನೋಡ್ಬೇಕು, ಮನುಷ್ಯನ ತಿಳಿದು ನೋಡ್ಬೇಕು ಅಂತಾರೆ. ಸೊ ಅದೇ ರೀತಿ ನಾವು ಇವತ್ತು
ಆ ಮಾತಿನಂತೆಯೇ ಬಂಗಾರನ ತೂಗ್ ನೋಡಕ್ ಬಂದಿದ್ದೀವಿ. ಸೊ ಬಂಗಾರನ ತೂಗ್ ನೋಡಿದ್ವಿ ವೀಕ್ಷಕರೇ, ಅಂಡ್ ಆಲ್ಸೋ ನಿಮಗೆ ಬಂಗಾರನ ಮೆಲ್ಟ್ ಮಾಡಿ ನೋಡಿದ್ವಿ. ಸೊ ಯಾವ ಥರ ಒಂದು ಬಂಗಾರ ನೀರಾಗಿ ತೇಲೋದನ್ನ ನೋಡಿದ್ರಿ. ಆ್ಯಂಡ್ ಆ ಒಂದು ಬಂಗಾರನ ಬಿಸ್ಕೆಟ್ ಇದ್ದಾಗ ಯಾವ ಥರ ಬೆಲೆ ಇರುತ್ತೆ, ಆ್ಯಂಡ್ ಕಾಯಿನ್ ಆದಾಗ ಯಾವ ಥರ ಬೆಲೆ ಇರುತ್ತೆ, ಆ್ಯಂಡ್ ಆಲ್ಸೋ ಆರ್ನಮೆಂಟ್ ಆದಾಗ, ಜ್ಯುವೆಲ್ರಿ ಆದಾಗ ಯಾವ ಥರ ಅದ್ರ ಬೆಲೆ ಇರುತ್ತೆ ಅಂತ ನೀವು ನೋಡಿದ್ರಿ. ಯಾವ ಥರ ನಿಮಗೆ ಈ ಒಂದು ಗೋಲ್ಡ್ ಯೂಸ್ ಆಗುತ್ತೆ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಿಡಿಯೋ ನಿಮ್ಗೆ ಇನ್ನೊಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಡು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ ಬಾಯ್.